ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತ್ ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ. ಕಲ್ಯಾಣಾನಾಂ ನಿಧಾನಂ ಕಲಿಮಲಮಥನಂ ಪಾವನಂ ಪಾವನಾನಾಂ ಪಾಥೇಯಂ ಯನ್ನು ಮುಕ್ಷೋಃ ಸಪದಿ ಪರಪದ ಪ್ರಾಪ್ತಯೇ ಪ್ರಸ್ಥಿತಸ್ಯ ವಿಶ್ರಾಮಸ್ಥಾನಮೇಕಂ ಕವಿವರವಚಸಾಂ ಜೀವನಂ ಸಜ್ಜನಾನಾಂ ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಆರಾಮಃ ಕಲ್ಪವೃಕ್ಷಾಣಾಂ ವಿರಾಮಃ ಸಕಲಾಪದಾಂ ಅಭಿರಾಮಸ್ತ್ರಿಲೋಕಾನಾಂ ರಾಮಃ ಶ್ರೀಮಾನ್ ಸನಃ ಪ್ರಭುಃ ರಾಮಃ ಶ್ರೀಮಾನ್ ಸನಃ ಪ್ರಭುಃ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ಪ್ರಣತ ರಾಕ್ಷಸಾಂತಕಂ. ಪರಮ ಪೂಜ್ಯರಾದ ಉಭಯ ಶ್ರೀಗಳವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣತಿಗಳನ್ನು ಸಲ್ಲಿಸ್ತಾ ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸ್ತಾ ಇರುವಂತಹ ಶ್ರೀರಾಮ ಎನ್ನುವಂತಹ ಮಹಾಚೈತನ್ಯ ಸ್ವರೂಪಕ್ಕೆ ಅನಂತ ನಮನಗಳನ್ನು ಅರ್ಪಿಸುತ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸನೇ ನಾನು ಹೇಳಿದ ಹಾಗೆ ಇವತ್ತು ನಾವು ಮಂಡೋದರಿ, ಸರಿಯಾಗಿ ಹೇಳಬೇಕು ಅಂದರೆ ಮಂದೋದರಿ, ಅವಳ ಪಾತ್ರವನ್ನು ಕುರಿತು ಪರಿಕ್ರಮ ಮಾಡೋದಕ್ಕೆ ಮುಂದಾಗ್ತಾ ಇದ್ದೇವೆ. ರಾಮಾಯಣದ ವಿಶಿಷ್ಟ ಪಾತ್ರಗಳಲ್ಲಿ ಈ ಮಂದೋದರಿಯ ಪಾತ್ರವೂ ಸಹ ಒಂದು. ಇವಳಿಗೆ ತಂದೆ ಇಟ್ಟ ಹೆಸರೇ ಮಂದೋದರಿ ಅಂತ. ನಾವು ಕನ್ನಡದಲ್ಲಿ ಹೇಳುವಾಗ ಮಂಡೋದರಿ ಡಕಾರ ಹೇಳ್ತೇವೆ, ಎರಡನೇ ಅಕ್ಷರವನ್ನು, ಅದರ ಸರಿಯಾದ ರೂಪ ಮಂದೋದರಿ ಅಂತ. ಏನು ಹಾಗಂದರೆ ಮಂದಂ ಉದರಂ ಯಸ್ಯಾಹ ಸಾ ಮಂದೋದರಿ ಅಂತ. ಉದರ ಅಂದರೆ ಈ ಕಟಿಪ್ರದೇಶ, ಹೊಟ್ಟೆ ಸೇರಿದ ಹಾಗೆ. ಅದು ಅತ್ಯಂತ ಮಂದ ಕೃಶವಾಗಿ ಇತ್ತಂತೆ ಅವಳಿಗೆ. ಅಂದರೆ ಏನು ಹೇಳ್ದಂಗಾಯಿತು ಅಂದರೆ ಅತ್ಯಂತ ಕೃಶವಾದಂತಹ ಕಟಿಪ್ರದೇಶ ಉಳ್ಳಂತಹ ಹೆಣ್ಣು ಮಗಳು. ಆದ್ದರಿಂದ ಅವಳ ಹೆಸರು ಮಂದೋದರಿ ಅಂತ. ಈ ಸ್ತ್ರೀಯರಿಗೆ ಸಾಮಾನ್ಯವಾಗಿ ಕಟಿಪ್ರದೇಶ ಕೃಶವಾಗಿರುವಂತಹದ್ದು ಅದು ಸೌಂದರ್ಯ ಬೋಧಕವೂ ಹೌದು. ಹಾಗಾಗಿ ಆ ಹೆಸರೇ ಹೇಳುತ್ತೆ ಮಂದೋದರಿ ಅತ್ಯಂತ ಸುಂದರಿಯೂ ಸಹ ಆಗಿದ್ದಳು ಅಂತ. ಅದನ್ನು ಸೀತಾನ್ವೇಷಣೆಗೋಸ್ಕರ ಹೋದಂಥ ಆಂಜನೇಯ ಸುಂದರಕಾಂಡದಲ್ಲಿ ಅವಳು ಅತ್ಯಂತ ಸುಂದರಿಯಾದಂಥ ವಿಷಯವನ್ನು ನೇರವಾಗಿ ಆತ ಹೇಳ್ತಾನೆ.
ಅದನ್ನು ನಾವು ಅಲ್ಲಿ ಮತ್ತೆ ಮುಂದಕ್ಕೆ ನೋಡೋಣ. ಅಂದರೆ ಆ ಶಬ್ದದ ಹೆಸರು ನಿಜವಾಗಿ ಹೇಗೆ ಅಂತಂದರೆ ಮಂದೋದರಿ ಅಂತ. ಹಾಗಿದ್ದರೆ ನಾವು ಮಂಡೋದರಿ ಅಂತ ಹೇಳ್ತೇವಲ್ಲ ಅಂತಂದರೆ ಅದು ಮನುಷ್ಯನ ನಾಲಿಗೆ ತನಗೆ ಉಚ್ಚಾರ ಮಾಡೋದಕ್ಕೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಕೆಲವು ಸಲ ಅಕ್ಷರವನ್ನು ಏನು ಮಾಡುತ್ತೆ, ಅದು ಆಯ್ಕೆ ಮಾಡಿ ಕೊಂಡು ಬಿಡುತ್ತೆ. ನಾವು ಎಲ್ಲ ಹೆಸರನ್ನು ಶಾಸ್ತ್ರೀಯವಾಗಿ ಹೇಳುವುದಿಲ್ಲ. ಉದಾಹರಣೆಗೆ ಬೃಹಸ್ಪತಿ ಅನ್ನೋ ಶಬ್ದದಲ್ಲಿ ಸಕಾರ ಕೇಳಿಸುತ್ತಲ್ಲ ನಮ್ಮ ಮಧ್ಯದಲ್ಲಿ, ಅದು ನಿಜವಾಗಿ ಹೇಗಿರಬೇಕಂದ್ರೆ ಅದು ಬೃಹತೀಪತಿ ಅಂತ ಹೇಳಬೇಕು. ಆದರೆ ಬೃಹಸ್ಪತಿ ಅನ್ನುವಂಥ ಶಬ್ದ ಉಂಟು, ಇದ್ದಿದ್ದಕ್ಕೆ ನಾವು ವ್ಯಾಕರಣದ ಸಮಾಧಾನವನ್ನು ಹೇಳ್ತೇವೆ. ಹಾಗೆಯೇ ಈ ಮಂಡೋದರಿ ಅಂತ ಆದದ್ದಕ್ಕೂ ಸಹ ಶಾಸ್ತ್ರದ ಸಮಾಧಾನ ನಮಗೆ ನೇರ ಸಿಗದೇ ಇದ್ದರೂ ಸಹ ವ್ಯಾಕರಣದಲ್ಲಿ ಇಂಥ ಒಂದು, ಅಂದರೆ ಮೂಲ ಶಬ್ದ ಇರುವುದೊಂದು, ಉಚ್ಚಾರಣೆ ಇನ್ನೊಂದು, ಈ ರೀತಿ ಆದಾಗ ಅದಕ್ಕೊಂದು ಸಮಾಧಾನ ಹೇಳುವಂಥ ಒಂದು ಗಣನೆ ಪಾಣಿನಿ ಮಹರ್ಷಿಗಳು ಮಾಡಿದ್ದಾರೆ. ಅದನ್ನು ಪ್ರಚೋದರಾದೀನಿ ಯಥೋಪದಿಷ್ಟಂ ಅಂತ ಹೇಳಿ ಆ ಪ್ರಚೋದರಾದಿ ಗಣದಲ್ಲಿ ಇಂಥ ಶಬ್ದಗಳನ್ನೆಲ್ಲ ಸೇರಿಸಿ ನಮಗೆ ಸಮಾಧಾನ ಕೊಡ್ತಾರೆ. ಅದು ಹೀಗಿದೆಯಪ್ಪ ಹೀಗೆ ಅಂಥೇಳಿ ಹೆಚ್ಚಿನ ವಿಚಾರವನ್ನು ವ್ಯಾಕರಣ ಶಾಸ್ತ್ರದವರು ಅದನ್ನು ಮಾಡ್ತಾರೆ. ಅವರಿಗೆ ಬಿಡೋಣ, ನಾವು ಮತ್ತೆ ಪುನಃ ವಿಷಯಕ್ಕೆ ಬರೋಣ. ಇಂತಹ ಮಂದೋದರಿ ಯಾರ ಮಗಳು ಅಂದರೆ ಇವಳ ತಂದೆ ಯಾರು ಅಂದರೆ ಮಯ. ಅವನು ಜಾತಿಯಲ್ಲಿ ಅಸುರನಾದ್ದರಿಂದ ಅವನು ಮಯಾಸುರ ಅಂತಲೇ ಪ್ರಸಿದ್ಧನಾಗಿದ್ದ. ಈ ಮಯನಿಗೆ ಹೆಸರು ಮಾತ್ರ ಅಸುರ, ಆದರೆ ಒಳ್ಳೆಯವನಿದ್ದವನು ಸ್ವಭಾವತಃ. ಮಯನಿಗೆ ದೇವತೆಗಳು ಹೇಮ ಎನ್ನುವಂಥ ಒಬ್ಬಾಕೆ ಅಪ್ಸರೆಯನ್ನು ಪತ್ನಿಯನ್ನಾಗಿ ಕೊಟ್ಟು ಅನುಗ್ರಹಿಸಿದ್ರು. ಹಾಗಾಗಿ ಮಯ ಮತ್ತು ಈ ಹೇಮ ಇವರಿಬ್ಬರ ದಾಂಪತ್ಯದ ಫಲವಾಗಿ 3 ಸಂತತಿ ಅವರಿಗೆ. ಮೊದಲಿಬ್ಬರು ಗಂಡು ಮಕ್ಕಳು, ಮೂರನೆಯವಳು ಹೆಣ್ಣು ಮಗಳು. ಆ ಮೊದಲನೆಯವನೇ ಪ್ರಾಯಶಃ ನಾವು ಅವನನ್ನು ನೋಡಿದ್ದೇವೆ, ಮಾಯಾವಿ ಎನ್ನುವಂಥ ರಾಕ್ಷಸ. ವಾಲಿ ಇವನ ಜೊತೆಗೆ ಯುದ್ಧ ಮಾಡಿದ್ದ, ಗವಿಯ ಒಳಗೆ ಹೋಗಿ ಅವನನ್ನು ಮುಗಿಸಿ ಬಂದಿದ್ದ. ಯಾಕೆಂದರೆ ಈ ಮಾಯಾವಿ ಮೊದಲನೇ ಮಗ ಆ ಮಯಾಸುರನಿಗೆ, ಅವನ 2ನೇ ಮಗನೇ ದುಂದುಭಿ. ಹಾಗಾಗಿ ಇವರಿಬ್ಬರೂ ಸಹ ಆಗಾಗ ಈ ಮಹಿಷ ಎಮ್ಮೆಯ ಆಕಾರವನ್ನು ತಾಳಿಕೊಂಡು ಬಂದು ವಾಲಿಯನ್ನು ಕೆಣಕ್ತಾ ಇದ್ದರಂತೆ. ನಾವು ಆವಾಗ ಇದನ್ನು ಸ್ವಲ್ಪ ನೋಡಿದ್ದೇವೆ ವಾಲಿಯ ಪಾತ್ರವನ್ನು ಚಿಂತನೆ ಮಾಡುವಾಗ. ಕೊನೆಗೇನಾಯಿತು ಕೇಳಿದರೆ, ವಾಲಿ ಒಬ್ಬನನ್ನು ಗವಿಯ ಒಳಗೆ ಮುಗಿಸಿದ, ಇನ್ನೊಬ್ಬನನ್ನು ಕಿಷ್ಕಿಂಧೆಯ ಅಂಗಳದಲ್ಲಿ ದುಂದುಭಿಯನ್ನು ಮುಗಿಸಿ ಅವನ ದೇಹವನ್ನು ಎತ್ತಿ ಬಿಸಾಡಿದಾಗ ಅದು ಮತಂಗ ಪರ್ವತದ ಮಡಿಲಲ್ಲಿ ಋಷ್ಯಮುಖ ಆಶ್ರಮದ ಹತ್ತಿರ ಹೋಗಿ ಬಿತ್ತು. ಆಮೇಲೆ ಅದರಿಂದಾಗಿ ಅವನಿಗೆ ಶಾಪವೂ ಬಂತು. ಇದನ್ನೆಲ್ಲ ನಾವು ನೋಡ್ಕೊಂಡು ಬಂದಿದ್ದೇವೆ. ಈಗ ಉಳಿದವಳು ಯಾರಾದರು ಅಂತಂದರೆ ಇವರಿಬ್ಬರ ತಂಗಿಯಾದಂತಹ ಮಂದೋದರಿ ಅಂತ. ಈ ಮಂದೋದರಿಯ ತಂದೆ ನಾನು ಹೇಳಿದೆ ಮಯಾಸುರ, ಶಾರ್ಟ್ ಫಾರಮಲ್ಲಿ ಹೇಳಬೇಕು ಅಂದರೆ ಮಯ ಅಂತ. ಈತ ರಾಜ್ಯ ಆಳ್ತಾ ಇದ್ದದ್ದು ಈಗಿನ ನಮ್ಮ ಈ ದಕ್ಷಿಣ ಕರ್ನಾಟಕದ ಹಳೆಯ ಮೈಸೂರು ಭಾಗ ಪೂರ್ತಿ ಇವನ ಆಳ್ವಿಕೆಗೆ ಸೇರಿತ್ತು ಎನ್ನುವ ಹಾಗೆ ಇತಿಹಾಸಕಾರರು ನಮಗೆ ಒಂದಿಷ್ಟು ಅಂಶವನ್ನು ತಿಳಿಸಿಕೊಡ್ತಾರೆ. ಅವನ ಧ್ವಜದಲ್ಲಿ ಈ ಮಹಿಷ ಎಮ್ಮೆಯ ಚಿಹ್ನೆ ಇತ್ತಂತೆ. ಅದನ್ನು ಹಾಕಿಕೊಂಡಿದ್ದರಿಂದ ಇವನಿಗೂ ಸಹ ಮಹಿಷಾಸುರ ಎನ್ನುವಂಥ ಹೆಸರಿತ್ತು. ಆದರೆ ಇವತ್ತು ಮೈಸೂರಲ್ಲಿ ಕಾಣ್ತಾ ಇರುವಂಥ ಈ ಮಹಿಷಾಸುರ ಪ್ರಾಯಶಃ ಇವರು ವಂಶದಲ್ಲೋ ಅಥವಾ ಇವರು ದಾಯಾದಿಯೋ ಯಾವನೋ ಆಗಿರಬೇಕು, ನೇರ ಈ ಮಹಿಷಾಸುರ ಆಗಿರಲಿಕ್ಕಿಲ್ಲ. ಯಾಕೆಂದರೆ ಮಂದೋದರಿಯ ತಂದೆಯಾದಂತಹ ಮಯಾಸುರ ಇದ್ದಾನಲ್ಲ, ಅವನು ಬಹಳ ಸಭ್ಯನಾಗಿದ್ದ, ಒಳ್ಳೆಯವನಾಗಿದ್ದ ಅವನು ಹೀಗೆ ಅಂತ. ಹಾಗಾಗಿ ಒಟ್ಟಾರೆ ಈ ನಮ್ಮ ಕರ್ನಾಟಕದ ಇಡೀ ಹಳೆ ಮೈಸೂರು ಭಾಗ, ತಮಿಳುನಾಡಿನ ಅರ್ಧ ಪ್ರದೇಶಗಳನ್ನೂ ಸಹ ಈತ ತನ್ನ ಆಳ್ವಿಕೆಗೆ ಒಳಪಡಿಸಿಕೊಂಡಿದ್ದ. ಹೀಗೆ ಅವನಿಗೆ ಈ ಕಾರಣದಿಂದಾಗಿ, ಅಂದರೆ ತನ್ನ ಧ್ವಜದಲ್ಲಿ ಎಮ್ಮೆಯ ಚಿತ್ರವನ್ನು ಹಾಕಿಕೊಂಡಿದ್ದರಿಂದಾಗಿ ಅವನಿಗೆ ಮಹಿಷಾಸುರವಂತಹ ಹೆಸರು ಬಂದಿತ್ತು ಅಂತ ನಮಗೆ ತೋರುತ್ತೆ. ಆದ್ದರಿಂದ ಮಂದೋದರಿ ಈ ವಿಷಯ ನಿಜವೇ ಆಗಿದ್ದ ಪಕ್ಷದಲ್ಲಿ ಮಂದೋದರಿ ನಮ್ಮ ಕರ್ನಾಟಕದೇ ಅವಳೇ ಆದಂಥ ಹೆಣ್ಣು ಮಗಳು ಅಂತ ನಾವು ಹೆಮ್ಮೆ ಪಡೋದಕ್ಕೆ ಅವಕಾಶ ಉಂಟು. ಆದರೆ ಬೇಸರ ಪಡೋದಕ್ಕೂ ಅವಕಾಶ ಉಂಟು. ಇಂಥ ಒಳ್ಳೆಯ ಹುಡುಗಿಯನ್ನು ಹೋಗಿ ಅಂಥ ದುಷ್ಟನಿಗೆ ಕೊಟ್ಟು ಮದುವೆ ಮಾಡಿದ್ರಲ್ಲ ಎನ್ನುವಂಥದ್ದು ವಿಷಯ ಬೇರೆ, ಅದು ಬಿಟ್ಬೋಣ.
ಹೀಗೆ ಈ ಮಯ ಕೇವಲ ರಾಕ್ಷಸನಷ್ಟೇ ಅಲ್ಲ, ಶಿಲ್ಪಶಾಸ್ತ್ರದಲ್ಲಿ ಇವನಿಗೆ ಒಳ್ಳೆಯ ಒಂದು ಪಾಂಡಿತ್ಯ ಇತ್ತು. ಹಾಗಾಗಿ ಶಿಲ್ಪಶಾಸ್ತ್ರದಲ್ಲಿ ಇವನ ಹೆಸರು ಅತ್ಯಂತ ಪ್ರಸಿದ್ಧ. ನಿಮಗೆ ಗೊತ್ತಿದೆ ಪ್ರಾಯಶಃ, ದೇವಶಿಲ್ಪಿ ವಿಶ್ವಕರ್ಮ, ದಾನವಶಿಲ್ಪಿ ಮಯ. ಹಾಗಾಗಿ ಕೆಲವು ಸಂದರ್ಭದಲ್ಲಿ ದೇವಶಿಲ್ಪಿಗಿಂತ ಮಿಗಿಲಾದಂತಹ ಶಿಲ್ಪವನ್ನು ಮಯ ನಿರ್ಮಿಸಿದ್ದಾನೆ. ಹಾಗಾಗಿ ಮಯಶಿಲ್ಪವೂ ಸಹ ಅದು ಅಷ್ಟೇ ಪ್ರಸಿದ್ಧವಾದಂತಹ ಹೆಸರನ್ನು ಮಾಡಿದೆ ಶಿಲ್ಪಶಾಸ್ತ್ರದಲ್ಲಿ. ಇಷ್ಟು ಅವನ ವೈಯಕ್ತಿಕವಾದಂತಹ ವಿಚಾರ. ಇಂತಹ ಈ ಮಯ ತನ್ನ ಮಗಳನ್ನು ಮದುವೆ ಮಾಡೋದಕ್ಕೋಸ್ಕರ ತುಂಬ ಜನ ವರರನ್ನು ಹುಡುಕಿದ್ನಂತೆ. ಆದರೆ ಯಾವ ವರನೂ ಸಹ ಸೆಟ್ ಆಗಲಿಲ್ಲ. ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ, ಕೊನೆಗೆ ಅದೊಂದು ಸಲ ಇವನು ಭೇಟಿಗೆ ಹೋಗುವಾಗ ತಂದೆಯ ಜೊತೆಗೆ ಮಗಳಾದಂಥ ಈ ಮಂದೋದರಿಯೂ ಸಹ ಹೋಗಿದ್ಲಂತೆ. ಆ ಬೇಟೆಯ ಸಂದರ್ಭದಲ್ಲಿ ಒಂದು ಕಡೆಗೆ ವಿಶ್ರಾಂತಿಗೆ ಅಂತ ಕುಳಿತಾಗ ಅದೇ ನಮ್ಮ ಖಳನಾಯಕನಾದಂಥ ರಾವಣನು ಅಲ್ಲಿ ಸಿಕ್ಕಿದ ಅವರಿಗೆ. ಕೊನೆಗೆ ಇಬ್ಬರು ಪರಸ್ಪರ ಪರಿಚಯ ಮಾಡ್ಕೊಳ್ತಾರೆ. ಮಯ ಹೇಳ್ತಾನೆ ತಾನು ಇಂಥವನು ಅಂತ, ಇವಳು ನನ್ನ ಮಗಳು. ಆತ ಒಂದು ಮಾತು ಹೇಳ್ತಾನೆ ಅಲ್ಲಿ, ಕನ್ಯಾಪಿತೃತ್ವಂ ಖಲು ನಾಮ ಕಷ್ಟಂ. ಒಂದು ಹೆಣ್ಣು ಮಗಳಿಗೆ, ಸಚ್ಚಾರಿತ್ರ್ಯ ಸಂಪನ್ನಳಾದಂಥ ಹೆಣ್ಣು ಮಗಳಿಗೆ ತಂದೆ ಅಂತ ಎನಿಸಿಕೊಳ್ಳುವುದು ಬಹಳ ಕಷ್ಟ. ಯಾಕೆಂದರೆ ಯೋಗ್ಯನಾದಂಥ ವರ ಸಿಗುವುದು ಬಹಳ ದುರ್ಲಭ ಅಂಥೇಳಿ ತನ್ನ ನೋವನ್ನೆಲ್ಲ ರಾವಣನ ಹತ್ರ ಹೇಳ್ಕೊಳ್ತಾನೆ. ಇವನು ಪ್ರಾಯಶಃ ಒಳಗೊಳಗೆ ನಗ್ತಾ ಇದ್ದ ಅಂತ ಕಾಣುತ್ತೆ, ನನ್ನಂಥ ವರ ಇವನಿಗೆ ಕಾಣಿಸ್ಲೇ ಇಲ್ವಲ್ಲಪ್ಪ ಅಂತ. ಕೊನೆಗೆ ಅವನ ಪರಿಚಯ ಆದಮೇಲೆ ರಾವಣ ತನ್ನ ಪರಿಚಯವನ್ನು ಹೇಳ್ತಾನೆ. ನಾನು ಆ ಪುಲಸ್ತ್ಯ ಗೋತ್ರದಲ್ಲಿ ಹುಟ್ಟಿದವನು. ಪುಲಸ್ತ್ಯ ಬ್ರಹ್ಮ ಅಂದರೆ ಚತುರ್ಮುಖನಿಂದ ಹಿಡಿದು ಲೆಕ್ಕ ಹಾಕಿದರೆ ನಾನು ಸುಮಾರು 4ನೇ ತಲೆಮಾರಿನವನು. ನನ್ನಪ್ಪ ಅಜ್ಜ ಮುತ್ತಜ್ಜ ಚತುರ್ಮುಖನ ಮಾನಸ ಪುತ್ರ ಪುಲಸ್ತ್ಯ ಬ್ರಹ್ಮ. ಅವನ ಮಗ ವಿಶ್ರಾವಸು, ಅದು ಆದಮೇಲೆ ವಿಶ್ರಾವಸನ ಮಗ ನಾನು. ಹಾಗಾಗಿ ನಾನು 4ನೇಯವನು. ಹಾಗಾಗಿ ನಾನು ಪೂರ್ವದಲ್ಲಿ ಯಾರ ವಂಶಸ್ಥ ಅಂದರೆ ಬ್ರಹ್ಮನ ವಂಶಸ್ಥನಾಗಿದ್ದೇನೆ. ಸಾಲದ್ದಕ್ಕೆ ನಾನು ವೇದಾಧ್ಯಯನ ಸಂಪನ್ನ ಅಂತೆಲ್ಲ ತನ್ನ ಬಗ್ಗೆ ಸಾಕಷ್ಟು ಪರಿಚಯದ ವ್ಯಾಜದಲ್ಲಿ ಎಲ್ಲಿಲ್ಲದ ಹಾಗೆ ಕೊಚ್ಚಿಕೊಳ್ತಾನೆ ಅವನೊಂದಿಷ್ಟು. ಅದರೊಳಗೆ ಕೆಲವು ಯಥಾರ್ಥಾಂಶಗಳು ಸಹ ಇದ್ದವು. ವೇದಾಧ್ಯಯನ ಮಾಡಿದ್ದು ಸುಳ್ಳಂತೂ ಅಲ್ಲ, ಪರಾಕ್ರಮ ಅಂತೂ ಹೌದು. ಅದ್ರ ಜೊತೆಗೆ ವಿಶ್ರವಸು ಎನ್ನುವಂಥವನು ಅವನ ಅಪ್ಪ, ಅವನ ಹೆಸರು ವೇದದಲ್ಲಿ ಪ್ರಸಿದ್ಧ. ಮತ್ತು ಆ ಪುಲಸ್ತ್ಯ ಗೋತ್ರ ಸಂಭವನೂ ಸಹ ಹೌದು. ಇನ್ನೂ ಮದುವೆ ಆಗಲಿಲ್ಲ, ಅದೂ ಸಹ ಹೌದು. ಮತ್ತು ಸಾಲದ್ದಕ್ಕೆ ಸಾಕಷ್ಟು ಸಂಪತ್ತು ಐಶ್ವರ್ಯ ಎಲ್ಲ ಅವನ ಹತ್ರ ತುಂಬಿ ತುಳುಕ್ತಾ ಇದೆ. ಇದೆಲ್ಲ ಯಥಾರ್ಥ ವಿಚಾರ. ಕೊನೆಗೆ ಈತ ಋಷಿ ಸಂತಾನದವನು ಅಂತ ತಿಳಿದಂಥ ಮಯ ತನ್ನ ಮಗಳಾದಂತಹ ಆ ಮಂದೋದರಿಯನ್ನು ಈತನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ವೈದಿಕ ವಿಧಾನದಂತೆ, ಆರ್ಯ ಸಂಪ್ರದಾಯದಂತೆ. ದಯವಿಟ್ಟು ಆರ್ಯ ಸಂಪ್ರದಾಯ ಅಂದರೆ ಇವತ್ತಿನ ಈ ಆರ್ಯ ಏನು ಸಂಘವಿದ್ದಾರಲ್ಲ ಅವರು ಮಾಡುವಂತಹ ಕ್ರಮ ಅಂತ ಅಂದ್ಕೊಳ್ಬೇಡಿ. ವೈದಿಕ ವಿಧಾನದಲ್ಲಿಯೇ ಅವನಿಗೆ ವಿವಾಹ ಆಯಿತು. ಅಲ್ಲಿ ಅಗ್ನಿಂ ಪ್ರಜ್ವಾಲ್ಯ ಅಂತ ನೇರವಾಗಿ ಶಬ್ದ ಪ್ರಯೋಗ ಅಲ್ಲುಂಟು. ಹೀಗೆ ಒಟ್ಟಾರೆ ಸನಾತನ ಧರ್ಮದ ಜಾಡಿನಲ್ಲಿಯೇ ಮಯಾಸುರ ತನ್ನ ಮಗಳನ್ನು ರಾವಣನಿಗೆ ಕೊಟ್ಟು ಮದುವೆ ಮಾಡಿದ. ರಾವಣನಿಗೆ ಮದುವೆ ಮಾಡಿದ ಅಂದರೆ ಅವನು ತಮ್ಮಂದಿರಾದಂತಹ ಕುಂಭಕರ್ಣ ಮತ್ತು ಈ ವಿಭೀಷಣನಿಗೂ ಸಹ ಇನ್ನೂ ಮದುವೆ ಆಗಿರಲಿಲ್ಲ. ಅದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಯಾಕೆ ಹೇಳ್ತೇನೆ ಅಂದರೆ, ಕುಂಭಕರ್ಣನಿಗೆ ರಾವಣನಿಗೆ ಮದುವೆ ಆದಮೇಲೆ ಕುಂಭಕರ್ಣನಿಗೆ ಮದುವೆ ಆಯಿತು. ಕುಂಭಕರ್ಣನ ಪತ್ನಿ ವಿರೋಚನನ ಮೊಮ್ಮಗಳಾದಂಥ ವಜ್ರಜ್ವಾಲ ಅಂತ. ಈವರೆಗೂ ಅವಳ ಹೆಸರನ್ನು ಹೇಳುವ ಸಂದರ್ಭ ಬಂದಿರಲಿಲ್ಲ. ಏನು ಕುಂಭಕರ್ಣನ ಬಗ್ಗೆ ಸಾಕಷ್ಟು ವಿಚಾರ ಮಾಡಿದ್ದೇವೆ. ಏಕೆಂದರೆ ಅವನ ಸ್ವಭಾವನ ಬಹಳಷ್ಟು ಮಂದಿಗೆ ಹೆಚ್ಚು ಇಷ್ಟ ತಾನೆ. ಹಾಗಾಗಿ ಅವನ ಹೆಂಡತಿ ಹೆಸರು ಇತಿಹಾಸದಲ್ಲಿ ಎಲ್ಲೋ ಒಂದು ಕಡೆಗೆ ಕಂಡರೂ ಕಾಣದೇ ಇರೋ ಹಾಗೆ ಉಂಟು. ಅದಾದಮೇಲೆ ಮುಂದಿನವನು ವಿಭೀಷಣ. ಆ ವಿಭೀಷಣನಿಗೆ ಗಂಧರ್ವರಾಜನಾದಂತಹ ಶೈಲೂಷನ ಮಗಳನ್ನ ಕೊಟ್ಟು ಮದುವೆ ಮಾಡಿಸಿದ್ದ ರಾವಣ. ಆಕೆಯ ಹೆಸರು ಸರಮ ಅಂತ. ಗಂಧರ್ವರಾಜನಾದಂತಹ ಶೈಲೂಷನ ಮಗಳು. ಇವಳ ಹೆಸರು ವೇದದಲ್ಲೂ ಸಹ ಪ್ರಸಿದ್ಧ, ಸರಮ ಇತಿ ಸ್ತ್ರೀ ಪುಮಾನ್ ಅಂತ. ಹಾಗಾಗಿ ಆ ವಿಭೀಷಣನ ಅದೃಷ್ಟ ನೋಡಿ ಹೇಗೆ ಅಂತಂದರೆ, ಇವನೂ ಅಷ್ಟೇ ಸಜ್ಜನ, ಅವನ ಪತ್ನಿಯೂ ಸಹ ಅಷ್ಟೇ ಸಜ್ಜನ.
ಹಾಗಾಗಿ ಸೀತೆಗೆ ಪ್ರಾಯಶಃ ಈ ಒಂದು ಕುಟುಂಬ ಅಲ್ಲಿ ಇಲ್ಲದೇ ಇದ್ದಿದ್ರೆ, ಅದರೊಳಗೂ ವಿಶೇಷವಾಗಿ ಸರಮ, ಲಂಕೆಯ ಆಂತರಿಕವಾದಂಥ ಸ್ಥಿತಿಗತಿಗಳ ಏನು, ಅಲ್ಲಿ ಏನೇನು ರಹಸ್ಯ ಸಭೆಗಳು ನಡೀತವೆ, ಇದು ಯಾವುದೂ ಗೊತ್ತಾಗ್ತಾ ಇರಲಿಲ್ಲ. ಇದೆಲ್ಲವನ್ನೂ ತಂದು ಸೀತೆಗೆ ತಿಳಿಸ್ತಾ ಇರುವಂತಹ ಕೆಲಸವನ್ನು ಈ ಸರಮ ಎನ್ನುವಂಥವಳು ಮಾಡ್ತಾ ಇದ್ಳು. ಹಾಗಾಗಿ ಅವಳ ಸಂಸ್ಕಾರ ಎಲ್ಲೋ ಒಂದು ಕಡೆಗೆ ಧರ್ಮನಿಷ್ಠವಾದಂಥ ಸಂಸ್ಕಾರ ಆಗಿತ್ತು. ಇನ್ನು ಶೂರ್ಪಣಖಿ ಗಂಡನ ಬಗ್ಗೆ ಎಲ್ಲ ಹೇಳಿ ಆಗಿದೆ, ಕಾಲಕ್ಕೆ ಈರಿಗೆ ಕೊಟ್ಟು ಆಕೆಯನ್ನು ಮದುವೆ ಮಾಡಿದ್ದು, ಅದೆಲ್ಲ ಆದಂಥ ವಿಚಾರ. ಮುಂದಕ್ಕೆ ನಾವು ನೋಡೋಣ ಏನಾಯಿತು ಅಂತ. ಹೀಗೆ ತನ್ನ ಇಲ್ಲ ಮಧ್ಯದಲ್ಲಿ ಒಂದು ವಿಚಾರ, ಪ್ರಾಯಶಃ ಕುಂಭಕರ್ಣನಿಗೆ ಈ ವಜ್ರಜ್ವಾಲ ಇವಳನ್ನು ಕೊಟ್ಟು ಮದುವೆ ಮಾಡಬೇಕಿದ್ರೆ ಅವನಿನ್ನೂ ತಪಸ್ಸಿ ಹೋಗಿರಲಿಲ್ಲ. ತಪಸ್ಸಿ ಹೋಗಿ ಬ್ರಹ್ಮನ ಹತ್ರ ನಾನು ನಿದ್ದೆಯನ್ನೇ ವರವಾಗಿ ಕೇಳ್ತೇನೆ ಅಂತ ಕೇಳಿರಲಿಲ್ಲ ಅಂತ ಅನಿಸತ್ತೆ ನೋಡಿದರೆ. ಯಾಕೆಂದರೆ ಮೊದಲೇ ಇವನಿಗಿಂತ ವರ ಇದ್ದಿದ್ರೆ ಇಂಥವನ್ನ ಕಟ್ಕೊಂಡು ನನಗೇನ್ರಿ ಅಂಥೇಳಿ ಅವಳೇನು ಒಪ್ತಾ ಇರಲಿಲ್ವೇನೋ ಅಂತ ಅನಿಸತ್ತೆ. ಹಾಗಾಗಿ ಇದೆಲ್ಲವೂ ಸಹ ಅವನ ವಿವಾಹ ಪೂರ್ವದ ಕಥೆ, ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಒಂದು ಅಂದರೆ ವಿವಾಹದ ನಂತರ ಅವನು ತಪಸ್ಸಿಗೆ ಹೋಗಿ ಬ್ರಹ್ಮನನ್ನು ಒಲಿಸಿ ಈ ರೀತಿಯಾಗಿ ನಿದ್ರೆಯನ್ನೇ ವರವಾಗಿ ಪಡೆದ. ದೇವತೆಗಳು ಇವನು ಕೇಳುವಂಥ ವರಕ್ಕೆ ಬೆಚ್ಚಿ ಹೋಗಿ ಸರಸ್ವತಿಯನ್ನು ಪ್ರಾರ್ಥಿಸಿಕೊಂಡು ಅವನ ನಾಲಿಗೆ ಸರಿಯಾಗಿ ಹೊರಳದಂತೆ ನೀನು ಮಾಡು ಅಂತೆಲ್ಲ ಕೇಳಿದ್ದು. ಅದೇ ರೀತಿಯಾಗಿ ಅವನು ನಿರ್ದೇವಂ ಅಭೀಪ್ಸಿತಂ ಅಂತ ಕೇಳೋ ಬದಲು ನಿದ್ರೈವ ಅಭೀಪ್ಸಿತಂ ಎನ್ನುವ ಹಾಗೆ ಕೇಳಿದ್ದು. ಇದೆಲ್ಲ ಅವನ ಪಾತ್ರದಲ್ಲಿ ನಾವು ನೋಡಿದ್ದೇವೆ. ಇಷ್ಟು ಹಿನ್ನೆಲೆಯಲ್ಲಿ ಆ ಮಂಡೋದರಿಗೆ ಸಂಬಂಧಪಟ್ಟಂತಹ ವಿಚಾರ. ಮತ್ತು ಮಂದೋದರಿ ಹೇಗಿದ್ಲು, ನಾನು ಆಗ ಹೇಳಿದ ಹಾಗೆ ಆ ಮಂದೋದರಿ ಎನ್ನುವಂಥ ಹೆಸರು ಅದು ಶುಭ ಲಕ್ಷಣವೂ ಹೌದು, ಸೌಂದರ್ಯ ಸೂಚಕವೂ ಹೌದು ಅಂತ ಹೇಳಿದೆ. ಆಂಜನೇಯ ಆಕೆಯ ಸೌಂದರ್ಯವನ್ನು ನೋಡಿ ಹೇಳಿದಂಥ ಮಾತುಗಳು ನಮಗೆ ಸುಂದರಕಾಂಡದಲ್ಲಿ ಸಿಗ್ತವೆ. ಯಾಕೆಂದರೆ ಅವನು ಸೀತಾದೇವಿಯನ್ನು ನೇರವಾಗಿ ಈವರೆಗೆ ನೋಡಿದವನಲ್ಲ. ನಮಗೆ ಕಥೆ ಗೊತ್ತಿರಬೇಕು ಹಿನ್ನೆಲೆ. ಸೀತಾದೇವಿಯನ್ನು ಹುಡುಕ್ಲಿಕ್ಕೆ ಹೋದಾಗ ಆಂಜನೇಯನಂತರ ಇದ್ದದ್ದೇನು ಅಂದರೆ, ರಾಮ ಸೀತೆಯ ಬಗ್ಗೆ ಯಾವ ಲಕ್ಷಣಗಳನ್ನು ಹೇಳಿದ್ದನೋ ಆ ಲಕ್ಷಣಗಳನ್ನು ಮಾತ್ರ ಅವನ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದ. ಅದನ್ನು ಬಿಟ್ಟರೆ ಇವತ್ತಿನವರು ಹಾಗೆ ID ಕಾರ್ಡು ಅದು ಇದು ಫೋಟೋ ಗಿಟ ಏನೂ ಇರಲಿಲ್ಲ. ಹಾಗಾಗಿ ಸೀತಾದೇವಿಯನ್ನು ಅವನು ನೇರವಾಗಿ ನೋಡಿದವನಲ್ಲ. ಆದರೆ ಲಂಕೆಯಲ್ಲಿ ಸೀತಾದೇವಿಯನ್ನು ಹುಡುಕ್ತಾ ಹೋದಾಗ ಮಂದೋದರಿಯನ್ನು ನೋಡಿದಾಗ ಇವಳೇ ಸೀತೆ ಇರಬಹುದಾ ಅಂತ ಅವನು ಭ್ರಮಿಸಿಕೊಂಡಿದ್ದ. ಆ ಭ್ರಮಿಸುವ ಸಂದರ್ಭದಲ್ಲಿ ಆತ ಮಂದೋದರಿಯ ಬಗ್ಗೆ ಹೇಳ್ತಾನೆ. ವಾಲ್ಮೀಕಿ ಮುನಿಗಳು ಆ ಶ್ಲೋಕಗಳನ್ನೆಲ್ಲ ತುಂಬ ಸುಂದರವಾಗಿ ನಮ್ಮ ಮುಂದೆ ಇರಿಸ್ತಾರೆ. ದದರ್ಶ ರೂಪ ಸಂಪನ್ನಾಂ ಅಪರಾಂಸ ಕಪಿಸ್ತ್ರೀಯಂ. ಈಗಾಗಲೇ ತುಂಬ ಜನ ಸ್ತ್ರೀಯರನ್ನು ನೋಡಿದ್ದಾನೆ ಅವನಲ್ಲಿ. ಈಗ ಇನ್ನೊಬ್ಬ ಸ್ತ್ರೀಯನ್ನು ಆಂಜನೇಯ ನೋಡಿದ. ಹೇಗಿದ್ಲು ಅಂತಂದರೆ, ಮುಕ್ತಾಮಣಿ ಸಮಾಕೀರ್ಣೈ ಭೂಷಣೈ ಸುಭೂಷಿತಂ. ಮೊದಲೇ ಸುಂದರಿಯಾಗಿದ್ಲು ಅವಳು. ಸಾಲದ್ದಕ್ಕೆ ಮೈ ಮೇಲೆ ತುಂಬ ಆಭರಣಗಳನ್ನೆಲ್ಲ ಹಾಕಿಕೊಂಡು ಅವಳಿನ್ನೂ ಸುಂದರವಾಗಿ ಕಾಣಿಸ್ತಾ ಇದ್ಲು. ಅವಳ ಸೌಂದರ್ಯ ಹೇಗಿತ್ತು ಅಂದರೆ, ಅವಳ ಸೌಂದರ್ಯದಿಂದಾಗಿ ಅವಳ ಮನೆಗಿದಂತಹ ಆ ಕೊಠಡಿ ಸಭಾಭವನವೇ ಹೆಚ್ಚು ಚಂದವಾಗಿ ಕಾಣ್ತಿತ್ತಂತೆ. ಅಂದರೆ ಆ ಸಭಾಭವನಕ್ಕೆ ಅಲಂಕಾರಪ್ರಾಯಳಾಗಿ ಅವಳಿದ್ಲು. ಮುಕ್ತಾಮಣಿ ಸಮಾಕೀರ್ಣೈ ಭೂಷಣೈ ವಿಭೂಷಿತಾಂ ವಿಭೂಷಯಂತೀಮಿವ ತತ್ ಸ್ವಶ್ರಿಯಾ ಭವನೋತ್ತಮಂ ಕಪಿರ್ ಮಂದೋದರೀಂ ತತ್ರ ಶಯಾನಾಂ ಚಾರುರೂಪಿಣೇ. ಆ ಮಂದೋದರಿ ಮಲಗಿದ್ದಾಳೆ. ಅವಳನ್ನು ನೋಡಿದ. ಅವಳು ಹೇಗಿದ್ಲು ಅಂತಂದರೆ, ಸೀತಾದೇವಿಗೂ ಮಂದೋದರಿಗೂ ತುಂಬ ಸಾಮ್ಯತೆಗಳಿದ್ವು ಅಂತ ವಾಲ್ಮೀಕಿ ಮುನಿಗಳು ಆಂಜನೇಯನ ಮೂಲಕ ನಮಗೆ ತಿಳಿಸಿಕೊಡ್ತಾರೆ. ಇಷ್ಟೆಲ್ಲ ಇದ್ದರೂ ಸಹ ಮಂದೋದರಿಯಲ್ಲಿ ಕೆಲವು ಅವಲಕ್ಷಣಗಳು, ಅಂದರೆ ಶುಭ ಲಕ್ಷಣ ಅಲ್ಲದೇ ಇರುವಂಥ ಲಕ್ಷಣಗಳು ಸಹ ಇದ್ದವು ಅನ್ನೋದು ಸಹ ನಮಗೆ ತಿಳಿದು ಬರುತ್ತೇವೆ. ಸೀತೆಯ ಲಕ್ಷಣ ಹೇಗಿತ್ತು ಅನ್ನೋದನ್ನು ನಾವು ಆಮೇಲೆ ನೋಡೋಣ. ಅಂದರೆ ಈಕೆ ಲಕ್ಷಣವನ್ನು ನೋಡಿದಾಗ ಇದಕ್ಕೆ ವಿರುದ್ಧವಾದದ್ದೆಲ್ಲ ಸೀತೆಗೆ ಸಂಬಂಧಪಟ್ಟ ಲಕ್ಷಣ ಅಂತ ನಾವು ಊಹಿಸಿಕೊಳ್ಳಬಹುದು. ಹಾಗಿದ್ರೆ
ಇಲ್ಲಿ ಆಂಜನೇಯ ಮಂಡೋದರಿಯನ್ನು ಮೊದಲು ಕಂಡು ಭ್ರಮಿಸಿದ್ದು ಅವಳ ಸೌಂದರ್ಯದಿಂದ. ಆಮೇಲೆ ರಾಮ ಹೇಳಿದ ಹಾಗೆ ದೇಹದಲ್ಲಿ ಎಲ್ಲಿ ಬಟ್ಟೆ ಹಾಕದೆ ತೆರೆದ ಭಾಗಗಳಿವೆಯೋ ಅಲ್ಲೆಲ್ಲ ಸೂಕ್ಷ್ಮವಾಗಿ ಆತ ಗಮನಿಸಿದಾಗ ಇವಳು ಮಂಡೋದರಿ ಅಲ್ಲ ಅಂತ ಆತ ನಿರ್ಧಾರಕ್ಕೆ ಬರ್ತಾನೆ. ಹಾಗೆ ನಿರ್ಧಾರಕ್ಕೆ ಬರುವುದಕ್ಕೆ ಅವನು ಕಂಡಂಥ ಲಕ್ಷಣಗಳೇನು ಹಾಗಿದ್ರೆ ಮಂಡೋದರಿಯಲ್ಲಿ ಅಂತಂದರೆ, ಮೊದಲನೇದಾಗಿ ಆಕೆಯ ಕೂದಲು ಎಷ್ಟು ಗಂಟು ಹಾಕಿದರೂ ಸಹ ಅದು ಬಿಚ್ಚಿ ಹೋಗ್ತಿತ್ತಂತೆ. ಲಕ್ಷಣಶಾಸ್ತ್ರಜ್ಞರು ಇದನ್ನೆಲ್ಲ ಹೇಳ್ತಾರೆ. ನಿದ್ದೆಯಲ್ಲಿ ಬಿಚ್ಚಿ ಹೋಗುವುದು ಸಹಜ, ಆದರೆ ಕೆಲವು ಜನರಿಗೆ ಜಾಗೃತ ಅವಸ್ಥೆಯಲ್ಲೂ ಸಹ ಕೂದಲು ಗಂಟು ಹಾಕಿದಾಗ ಪದೇ ಪದೇ ಬಿಚ್ಚಿ ಹೋದರೆ ಅದು ಅಷ್ಟು ಶುಭ ಲಕ್ಷಣ ಅಲ್ಲ. ಇದು ಒಂದು. ಎರಡನೇದಾಗಿ ಆ ನಿದ್ದೆಯಲ್ಲಿ ಕೆಲವು ಜನ ಹಾಯಾಗಿ ನಿದ್ದೆ ಮಾಡ್ತಾರೆ, ಕೆಲವು ಜನ ನೇರವಾಗಿ ಮಾತನ್ನು ಆಡುವುದಿಲ್ಲ. ಒಂದು ರೀತಿಯ ವಿಚಿತ್ರವಾದ ಶಬ್ದ, ಹಾಗೆ ಅಂತ ಗೊರಕೆ ಅಂತಲ್ಲ, ಅದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಸುಮ್ಮನೆ ಏನೋ ಒಂದು ರೀತಿಯಾದಂತಹ ಸ್ಪಷ್ಟವಾಗಿ ಹೀಗೆ ಅಂತ ಹೇಳಲಿಕ್ಕೆ ಆಗದೇ ಇರುವಂತಹ ಶಬ್ದ ಕೆಲವು ಜನರು ನಿದ್ದೆ ಮಾಡುವಾಗ ಬರ್ತಾ ಇರುತ್ತೆ. ಅಂಥ ಒಂದು ರೀತಿಯ ವಿಚಿತ್ರವಾದ ಶಬ್ದ ಮಂದೋದರಿ ನಿದ್ದೆ ಮಾಡಿದಾಗ ಅವಳ ಬಾಯಿಯಿಂದ ಅಥವಾ ಮೂಗಿನಿಂದ ಬರ್ತಾ ಇತ್ತು ಅಂತ. ಇದು ಎರಡನೆಯ ಒಂದು ಅವಲಕ್ಷಣ. ಇದು ಸಹ ಒಳ್ಳೆಯ ಲಕ್ಷಣ ಅಲ್ಲ. ಅದರ ಜೊತೆಗೆ ಅವಳು ಹೀಗೆ ಮಲಗಿದ್ದಾಳೆ, ಈತ ಕೆಳಗಡೆಯಿಂದ ನೋಡ್ತಾ ಇದ್ದಾನೆ, ಅವಳ ಅಂಗಾಲು ಕಾಣಿಸ್ತಾ ಉಂಟು. ಇಲ್ಲೆಲ್ಲ ಈ ಕಾಕೆಯ ರೆಕ್ಕೆಗಳಿರ್ತಾವಲ್ಲ, ಅದು ತೆರೆದುಕೊಂಡ್ರೆ ಹೇಗಿರುತ್ತೋ ಹಾಗೆ ಆ ಆಕಾರದಲ್ಲಿರುವಂಥ ಗೆರೆಗಳು ಕಾಣ್ತಿದ್ವಂತೆ ಅವಳ ಅಂಗಾಲಿನಲ್ಲಿ, ಮೇಗಾಲಲ್ಲ. ಆ ಅಂಗಾಲಿನಲ್ಲಿ ಹೀಗಿರುವಂತಹದ್ದು ಅದು ವೈಧವ್ಯ ಸೂಚಕ ಎನ್ನುವಂತಹದ್ದು ಲಕ್ಷಣಶಾಸ್ತ್ರದ ಹಿನ್ನೆಲೆಯಲ್ಲಿ ಹೇಳಿದಂಥ ಮಾತು. ಅದರ ಜೊತೆಗೆ ಆತ ಇನ್ನೊಂದು ಗಮನಿಸಿದ್ದಾನೆ, ಮಂಡೋದರಿಯ ಹಣೆಯಲ್ಲಿ ಕುಂಕುಮ ಇರಲಿಲ್ಲ, ಅದು ಅಳಿದು ಹೋಗಿತ್ತು. ಇದನ್ನು ನೋಡಿ ಹೇಳ್ತಾನೆ, ಇಂಥ ಸಂದರ್ಭದಲ್ಲಿ ಕುಂಕುಮ ಅಳಿದು ಹೋದದ್ರಿಂದ ಇವಳಿಗೆ ಶೀಘ್ರದಲ್ಲಿಯೇ ವೈಧವ್ಯ ಪ್ರಾಪ್ತಿ ಅನ್ನುವುದು ನಿಶ್ಚಿತ. ಸೀತೆಗೆ ಇದು ಇರುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಆತ ಊಹೆ ಮಾಡ್ತಾನೆ ಇಲ್ಲಿ. ಅದರ ಜೊತೆಗೆ ಬೇರೆ ಬೇರೆಯವರು, ಕನ್ನಡದ ಒಬ್ಬ ಕವಿ ಹೇಳ್ತಾನೆ, ಅದು ಹೌದು. ಯಾಕೆಂದರೆ ಮಂಡೋದರಿಗೆ ಈ ಕುಂಕುಮವನ್ನು ಇಡುವಂತಹ ಜಾಗದಲ್ಲಿ ಒಂದು ಕೂದಲುಗಳ ಸುಳಿ ಇತ್ತಂತೆ. ಯಾವಾಗ ಅಲ್ಲಿ ಕೂದಲುಗಳ ಸುಳಿ ಇರ್ತದೆಯೋ, ಅಂದರೆ ಸಣ್ಣ 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 ರೋಮಗಳು ಹುಟ್ಕೊಂಡಿರ್ತವೋ, ಆಗ ಅಲ್ಲಿ ನೀವು ಕುಂಕುಮ ಇಟ್ಟರೆ ಕುಂಕುಮ ನಿಲ್ಲೋದಾದರೂ ಹೇಗೆ? ಹಾಗಾಗಿ ಅವಳಿಗೆ ಆ ಕುಂಕುಮ ಸ್ಥಾನದಲ್ಲಿ ಆ ರೋಮ ಸುಳಿ ಇದ್ದದ್ರಿಂದ ಅದು ಒಂದು ರೀತಿಯ ಅವಲಕ್ಷಣವಾಗಿತ್ತು ಅಂತ. ಸೀತಾದೇವಿ ಹೇಗಿತ್ತು ಕೇಳಿದರೆ ಅಲ್ಲಿ ಹೇಳ್ತಾರೆ ಅವರು, ಬಾಲ ಸುಧಾಂಶು ರೇಖಾ, ಅಂದರೆ ಈ ಸಣ್ಣ ಕಿರಣ 2-3 ಚಂದ್ರೋದಯ ಆಗ್ಲಿಕ್ಕೆ ಶುರುವಾಗಿ 2-3 ದಿವಸ ಆದಮೇಲೆ ಹಾಗೆ ಚಂದ್ರ ಅರ್ಧ ಚಂದ್ರನೂ ಅಲ್ಲ, ಕಾಲು ಭಾಗ ಚಂದ್ರ ಅಂತ ಅಂದ್ಕೊಳ್ಳಿ, ಅಂಥ ಒಂದು ರೇಖೆಯ ಆಕಾರದಲ್ಲಿ ಅಲ್ಲಿ ಏನಿತ್ತು ಅಂದರೆ ಅವಳಿಗೆ ಕೆಂಪು ಸಹಜವಾದಂಥ ರೇಖೆ ಇತ್ತಂತೆ. ಅಂದರೆ ಇಂಡೈರೆಕ್ಟಾಗಿ ಏನು ಹೇಳ್ದಂಗಾಯಿತು ಅಂದರೆ ಅವಳು ಕುಂಕುಮ ಇಡದೇ ಇದ್ದರೂ ಸಹ ದೈವದತ್ತವಾದ ಕುಂಕುಮ ಅವಳಿಗೆ ಸಹಜವಾಗಿತ್ತು ಹೀಗೆ ಅಂತ. ಹೀಗೆ ಈ ರೀತಿಯಾಗಿ ನಾವು ಅದನ್ನೆಲ್ಲ ಗ್ರಂಥದಲ್ಲಿ ನೋಡ್ತೇವೆ. ಇಷ್ಟಾದ ಮೇಲೆ ಅಂದರೆ ತಾತ್ಪರ್ಯ ಇಷ್ಟೇ, ಸೀತೆಯ ಆ ಲಕ್ಷಣಗಳು ಮಂಡೋದರಿಗಿಂತ ಭಿನ್ನವಾಗಿದ್ದು, ಅಂದರೆ ಮಂಡೋದರಿಗೆ ಇರುವಂಥ ಈ ಲಕ್ಷಣಗಳು ಆಕೆಗೆ ಸದ್ಯದಲ್ಲಿಯೇ ವೈಧವ್ಯ ಎನ್ನುವಂತಹದ್ದು ಪ್ರಾಪ್ತವಾಗ್ತದೆ ಎನ್ನುವಂತಹ ಸೂಚನೆಯನ್ನು ನೀಡ್ತಾ ಇದ್ವು. ಇದೆಲ್ಲ ಆ ಮಂಡೋದರಿಗೆ ಸಂಬಂಧಪಟ್ಟಂತಹ ರೂಪವರ್ಣನೆ ಅಥವಾ ಅವಳ ಆ ಹಸ್ತ ಸಾಮುದ್ರಿಕ ಶಾಸ್ತ್ರ, ಲಕ್ಷಣಶಾಸ್ತ್ರದ ಹಿನ್ನೆಲೆಯಲ್ಲಿ ಚೆನ್ನಾಗಿ ಬಲ್ಲವರು ಹೇಳುವಂಥದ್ದು. ವಾಲ್ಮೀಕಿ ಮುನಿಗಳು ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಕನ್ನಡದ ಕವಿ ಮತ್ತು ಬೇರೆ ಬೇರೆ ಕವಿಗಳು ಅದನ್ನು ವಿಸ್ತೃತವಾಗಿ ಹೇಳಿದ್ದಾರೆ. ಇಷ್ಟಾದ ಮೇಲೆ ಒಂದು ಮಾತು ಏನು ಅಂದರೆ, ಮಂಡೋದರಿ ಒಬ್ಬ ದುಷ್ಟನ ಪತ್ನಿಯಾಗಿದ್ದರೂ ಸಹ ಅವಳೊಬ್ಬ ಮಹಾಜ್ಞಾನಿಯಾಗಿದ್ದಳು ಅನ್ನೋದನ್ನು ವಾಲ್ಮೀಕಿ ಮುನಿಗಳು ನೇರವಾಗಿ ಇದೇ ಶಬ್ದವನ್ನು ಹೇಳದೇ ಇದ್ದರೂ ಸಹ ಅವಳು ಆಡುವ ಮಾತಿನ ಮೂಲಕ, ಅಂದರೆ ಇವರೇ ಆಕೆಯ ಬಾಯಿಂದ ಅವಳೊಬ್ಬಳು ಜ್ಞಾನಿ ಎನ್ನುವ ಹಾಗೆ ಅರ್ಥ ಬರುವ ಹಾಗೆ ಮಾತನ್ನು
ಹೇಳಿಸಿದ್ದಾರೆ. ಅಂತಹ ಶ್ಲೋಕಗಳು ನಮಗೆ ರಾಮಾಯಣದ ಯುದ್ಧಕಾಂಡದಲ್ಲಿ ತುಂಬ ಸಿಗ್ತವೆ. ಒಟ್ಟಾರೆ ಅತ್ಯಂತ ಪ್ರಬುದ್ಧಳಾದಂತಹ ಧರ್ಮನಿಷ್ಠಳಾದಂತಹ ಹೆಣ್ಣುಮಗಳಾಗಿದ್ಲು. ಆಕೆ ರಾವಣ ಸತ್ತು ಬಿದ್ದಾಗ, ನಿನ್ನೆ ದಿವಸ ನಾವು ನೋಡಿದ್ದೇವೆ, ಫಾಲ್ಗುಣ ಮಾಸದ ಅಮಾವಾಸ್ಯೆ ಎಂದು ರಾವಣ ಹೆಣವಾಗಿ ಉರುಳಿದ ಅಂತ. ಆ ಸಂದರ್ಭದಲ್ಲಿ ರಾವಣನ ಹೆಣದ ಎದುರಿನಲ್ಲಿ ಪತ್ನಿಯಾಗಿ ಸ್ತ್ರೀ ಸಹಜವಾದಂಥ ಭಾವದಿಂದ ಅವಳು ತನ್ನ ಶೋಕವನ್ನು ವ್ಯಕ್ತಪಡಿಸ್ತಾಳೆ. ಹಾಗೆ ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲೂ ಸಹ ಅವಳು ರಾವಣ ಏನೇನು ತಪ್ಪು ಮಾಡಿದ ಅನ್ನೋದನ್ನು ಪಟ್ಟಿ ಮಾಡ್ತಾ ಬರ್ತಾಳೆ. ಅದಾದಮೇಲೆ ರಾಮನ ಪರತತ್ವವನ್ನು ಕುರಿತು ಮಾತನಾಡ್ತಾಳೆ. ಇದನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ ಅಂದರೆ, ಮಂಡೋದರಿ ಪ್ರಾಯಶಃ ಎಲ್ಲೋ ಒಂದು ಕಡೆಗೆ ಆ ಸುಮಿತ್ರೆ ಇದ್ದಾಳಲ್ಲ, ನಾವು ನೋಡ್ಕೊಂಡು ಬಂದಿದ್ದೆ, ಅವಳು ಹೇಗೆ ಜ್ಞಾನಿ ಆಗಿದ್ಲೋ ಇವಳು ಸಹ ಸುಮಾರಾಗಿ ಅವಳು ಹತ್ತತ್ರ ಬರುವಷ್ಟರ ಮಟ್ಟಿಗೆ ಸಂಸ್ಕಾರ ಸಂಪನ್ನೆ ಆಗಿದ್ಲೇನೋ ಅಂತ ಅನಿಸುತ್ತೆ. ಆದರೆ ಎಲ್ಲೋ ಒಂದು ಕಡೆಗೆ ಅವಳು ದುರ್ದೈವ ಬಲವಾಗಿತ್ತು, ಇಂಥವನನ್ನು ಕೈ ಹಿಡಿದ್ಲು. ಆಮೇಲೆ ನೋಡೋಣ ಅದ್ರ ಬಗ್ಗೆ. ಹೀಗೆ ದಿವ್ಯಜ್ಞಾನ ಸಂಪನ್ನೆಯಾದಂತಹ ಹೆಣ್ಣುಮಗಳು, ಅದರ ಜೊತೆಗೆ ಮರ್ಯಾದೆಗೆ ಬಹಳವಾಗಿ ಅಂಜುವಂಥವಳಾಗಿದ್ಲು. ಮತ್ತು ಶ್ರೀರಾಮ ಸೀತೆಯರನ್ನು ಅತ್ಯಂತ ಚೆನ್ನಾಗಿ ಬಲ್ಲವಳಾಗಿದ್ಲು ಅನ್ನೋದನ್ನು ವಾಲ್ಮೀಕಿ ಮುನಿಗಳು ಆಕೆಯ ಮಾತಿನ ಮೂಲಕ ನಮಗೆ ತಿಳಿಸಿಕೊಡ್ತಾರೆ. ತಪ್ಪನ್ನು ಯಾರೇ ಮಾಡಿದರೂ ಸಹ ಅದು ತಪ್ಪು ಅಂತ ಹೇಳುವಂತಹ ಧೈರ್ಯ ಸ್ವಭಾವದ ಹೆಣ್ಣುಮಗಳು. ತನ್ನ ಗಂಡ ತಪ್ಪನ್ನು ಮಾಡಿದಾಗ, ಇಲ್ರಿ ನೀವು ತಪ್ಪಾಡಲಿಲ್ಲ ಅಂತ ಹೇಳುವಂಥ ಜಾಯಮಾನ ಅವಳಿದ್ದಾಗಿಲ್ಲ. ನೀವು ಮಾಡಿದ್ದು ತಪ್ಪೇ ಅಂತ ತುಂಬ ಸಲ ಅವಳು ಪ್ರತಿಭಟಿಸಿದ್ದಾಳೆ. ಆದರೆ ರಾವಣ ಕೇಳಲಿಲ್ಲ. ಯಾಕೆಂದರೆ ಸೀತಾದೇವಿಯೂ ಸಹ ಒಂದು ಮಾತನ್ನು ಹೇಳ್ತಾಳೆ ಆಂಜನೇಯ ಹತ್ರ, ಲಂಕೆಯಲ್ಲಿ ಬಹಳಷ್ಟು ಜನ ದುಷ್ಟರಿದ್ದಾರೆ, ಅದರ ಬಗ್ಗೆ ಸಂಶಯ ಇಲ್ಲ, ಆದರೆ ಕೆಲವು ಜನರು ಅತ್ಯಂತ ಒಳ್ಳೆಯವರಿದ್ದಾರೆ ಇಲ್ಲಿ ಅಂತ ಸೀತಾ ಹೇಳಿದಂಥ ಮಾತು. ಯಾರು ಆ ಒಳ್ಳೆಯವರು ಅಂತಂದರೆ, ಒಂದು ವಿಭೀಷಣ, ಅದರ ಜೊತೆಗೆ ಅವನ ಪತ್ನಿ ಸರಮ, ಅದರ ಜೊತೆಗೆ ಈ ಮತ್ತೆ ಕೈಕಸಿ ರಾವಣನ ತಾಯಿ. ಅವಳ ಬಗ್ಗಂತೂ ಹೇಳಬೇಕಿದ್ರೆ ನೇರವಾಗಿ ವಾಲ್ಮೀಕಿ ಮುನಿಗಳು ಒಂದು ಮಾತನ್ನು ಹೇಳ್ತಾರೆ, ಜನನ್ಯ ರಾಕ್ಷಸೇಂದ್ರೋ ವೈ ತನ್ ಮೋಕ್ಷಾರ್ಥಂ ಬೃಹದ್ವಚಃ ಅಂತ. ಅಂದರೆ ತನ್ನ ಮಗ ರಾವಣ ಮಾಡಿದ ತಪ್ಪು ಅಂತ ನೇರವಾಗಿ ಆಗಾಗ ಈ ಕೈಕಸೆ ಅವನಿಗೆ ಬೈತಿದ್ಲಂತೆ. ಮನೆಯಲ್ಲಿ ತಾಯಿಗೂ ಮಗನಿಗೂ ಜಗಳ ಆಗ್ತಿತ್ತು. ಅದನ್ನು ಹೇಳೋದಕ್ಕೆ ವಾಲ್ಮೀಕಿ ಮುನಿಗಳ ಪ್ರಯೋಗ ಏನು ಅಂತಂದರೆ, ತನ್ನ ಮೋಕ್ಷಾರ್ಥಂ ಬೃಹದ್ವಚಃ. ಮನೆಯಲ್ಲಿ ಬೃಹದ್ವಚ ಅಂದರೆ ದೊಡ್ಡ ಮಾತು. ಅಂದರೆ ಯಾವಾಗ ದೊಡ್ಡ ಮಾತು ಆಗುತ್ತೆ ಮನೆಯಲ್ಲಿ ಅಂದರೆ, ಇಬ್ಬರು ಪರಸ್ಪರ ಜಗಳ ಮಾಡ್ತಾ ಇದ್ದರೆ ಆ ಮಾತು ಪಕ್ಕದ ಮನೆಗೆ ಅಥವಾ ಅದಕ್ಕೂ ಪಕ್ಕದ ಮನೆಗೆ ಇಡೀ ಬೀದಿಗೆಲ್ಲ ಕೇಳಿಸುತ್ತಲ್ಲ, ಹಾಗೆ ಅರ್ಥ ಬರುವಂಥ ಮಾತನ್ನು ಮುನಿಗಳು ಹೇಳ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ರಾವಣ ಮಾಡಿದ್ದು ತಪ್ಪು ಅಂತ ಆ ಕೈಕಸಿ ಹೇಳ್ತಿದ್ಲು. ಮತ್ತು ಆ ವಿಭೀಷಣನ ಪತ್ನಿ ಈಗಾಗಲೇ ನಾನು ಹೇಳಿದ್ದೇನೆ. ಹೀಗೆ ಕೆಲವು ಜನ ಬೆರಳೆಣಿಕೆಯ ಸ್ತ್ರೀಯರಲ್ಲಿ ಇಂಥವರು ಎಲ್ಲ ಇದ್ದರು. ಹಾಗೆ ಮಂಡೋದರಿಯೂ ಸಹ ಒಬ್ಬಳು ಆಗಿದ್ಲು. ಹಾಗಾಗಿ ಸೀತೆ ಎಲ್ಲೂ ಸಹ ಆ 10 ತಿಂಗಳ ಅವಧಿಯಲ್ಲಿ ಮಂದೋದರಿಯ ಬಗ್ಗೆ ಎಲ್ಲೂ ಹಗುರವಾಗಿ ಮಾತನಾಡಿದ್ದೆ ನಮಗೆ ಕಾಣೋದೇ ಇಲ್ಲ. ರಾವಣನ ಬಗ್ಗೆ ಸಾಕಷ್ಟು ಆಕೆ ನಿಂದಿಸಿದ್ದಾಳೆ, ಅವನನ್ನು ಬೈದಿದ್ದಾಳೆ, ಅವನು ಚಾರಿತ್ರ್ಯವಾಗಿ ಸಾಕಷ್ಟು ಹೊಳೆದಿದ್ದೆ ಎಲ್ಲ ಸರಿ. ಆದರೆ ಮಂಡೋದರಿಯ ಬಗ್ಗೆ ಮಾತ್ರ ಒಂದೇ ಒಂದು ಮಾತನ್ನೂ ಸಹ ಅವಳು ಹೇಳಲಿಲ್ಲ. ಪ್ರಾಯಶಃ ಇಲ್ಲಿರುವ ಒಳ್ಳೆಯ ಜನರಲ್ಲಿ ಅವಳು ಒಬ್ಬಳು ಅನ್ನುವಂಥ ಭಾವನೆ ಅವಳ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆಗೆ ಇತ್ತು ಅಂತ ಕಾಣುತ್ತೆ. ಹೀಗೆ ಆ ಮಂದೋದರಿ ತಪ್ಪನ್ನು ಯಾರು ಮಾಡಿದರೂ ತಪ್ಪು ಅಂತ ಹೇಳುವಂಥವಳು. ರಾವಣ ಹೆಣವಾಗಿ ಬಿದ್ದಿದ್ದಾನೆ. ಅಲ್ಲಿ ಇವಳು ಶೋಕ ಸಂತಪ್ತಳಾಗಿ ಒಂದು ರೀತಿಯ ಕಣ್ಣೀರು ಸುರಿಸ್ತಾ ಗದ್ಗದಿತಳಾಗಿ ರಾವಣನ ಗುಣಗಾನವನ್ನೂ ಮಾಡ್ತಾಳೆ. ಏನೆಲ್ಲ ಹೇಳ್ತಾಳೆ ಅಂತಂದರೆ, ಒಂದು ಕಾಲದಲ್ಲಿ ನೀನು ಇಂದ್ರಿಯಗಳನ್ನೇ ಗೆದ್ದಿದ್ದೆ, ಹಾಗಾಗಿ ಇಡೀ ಲೋಕವನ್ನು ಗೆದ್ದೆ. ಯಾವಾಗ ನೀನು ನಿನ್ನ ಇಂದ್ರಿಯಗಳಿಗೆ ವಶನಾಗಿ ಬಿಟ್ಟಿಯೋ ಆಗ ನೀನು ನಿನ್ನನ್ನೇ ನೀನು ಸಾಯಿಸಿಕೊಳ್ಳೋದಕ್ಕೆ ಶುರು ಮಾಡಿದೆ. ಅಲ್ಲಿ ಏನು ಹೇಳ್ದಂಗಾಯಿತು, ಯಾವನು ಇಂದ್ರಿಯಗಳಿಗೆ ದಾಸನಾಗ್ತಾನೋ ಅವನು ಎಲ್ಲರಿಗೂ ಸಹ ದಾಸನಾಗ್ತಾನೆ, ಕೊನೆಗೆ ಅಕಾಲ ಮೃತ್ಯುಗೂ ಸಹ ತುತ್ತಾಗ್ತಾನೆ ಅಂತ. ಮತ್ತು ಅವಳು ಒಂದೊಂದೇ ಘಟನೆಯನ್ನು ಬಿಡಿಸಿ ಹೇಳ್ತಾಳೆ. ನೀನು ರಾಮ ಒಬ್ಬ ಅತ್ಯಂತ
ಸಮರ್ಥ ಎನ್ನುವುದ್ರ ಜೊತೆಗೆ ಅವನೊಬ್ಬ ಭಗವಂತ ಅನ್ನುವುದನ್ನು ನೀನು ಯಾಕೆ ವಿಚಾರ ಮಾಡಲಿಲ್ಲ ಅಂತ. ಪ್ರಾಯಶಃ ಬದುಕಿದ್ದಾಳೆ, ಇದನ್ನೆಲ್ಲ ಕೇಳಿದ್ದಾಳೆ ಅವಳು. ಸತ್ತ ಮೇಲೆ ಎಲ್ಲರ ಎದುರಿನಲ್ಲಿ ಆ ಹೆಣವಾಗಿ ಬಿದ್ದಂಥ ರಾವಣನ ಎದುರಿನಲ್ಲಿ ಕೇಳ್ತಾ ಇರುವಂಥ ಮಾತು ಇದು ನೋಡಿ. ಯದೈವ ಜನಸ್ಥಾನೇ ರಾಕ್ಷಸೈ ಭೂಭಿರ್ವೃತಃ ಸ್ವರಸ್ತವ ಹತೋ ಖರಸ್ತವ ಹತೋ ಭ್ರಾತ ತಥೈವಾಸೌ ನ ಮಾನುಷಃ. ಜನಸ್ಥಾನದಲ್ಲಿ ನಿನ್ನ ತಮ್ಮ ಅಂದರೆ ಚಿಕ್ಕಮ್ಮನ ಮಗ ಆ ಖರದೂಷಣರು ಇದ್ದಾರಲ್ಲ, ಅವರೆಲ್ಲರೂ ಸಹ ಒಂಟಿಯಾದಂಥ ರಾಮನಿಂದ ಹತರಾದಾಗಲೇ ನೀನು ವಿಚಾರ ಮಾಡಬೇಕಿತ್ತು. ಇಷ್ಟೆಲ್ಲ ಜನರನ್ನು ಒಬ್ಬ ಮುಗಿಸ್ತಾನೆ ಅಂದರೆ ರಾಮ ಒಬ್ಬ ಸಾಮಾನ್ಯ ಮನುಷ್ಯನಲ್ಲ, ಅವನು ದೈವಾಂಶ ಸಂಭೂತ ಅಂತ ವಿಚಾರ ಮಾಡಬೇಕಿತ್ತು ನೀನು. ಅಥವಾ ಭಗವಂತನೇ ಈ ರೂಪದಲ್ಲಿ ಬಂದಿದ್ದಾನೆ ಅಂತ ನೀನು ವಿಚಾರ ಮಾಡಬೇಕಿತ್ತು. ಆದರೆ ನೀನು ಇದ್ಯಾವುದನ್ನು ಸಹ ವಿಚಾರ ಮಾಡಲಿಲ್ಲ. ಹಾಗಾಗಿ ರಾಮ ನ ಮಾನುಷಃ. ನೋಡಿ, ಮಂಡೋದರಿ ಹೇಳುವ ಮಾತು ಇದು. ರಾಮ ಅವನು ಮನುಷ್ಯನಲ್ಲ, ಅವನು ಅತಿಮಾನುಷ. ಅಂದರೆ ಆ ಸಾಕ್ಷಾತ್ ಭಗವಂತನೇ ಆ ರೂಪದಲ್ಲಿ ಇಳಿದು ಬಂದಿದ್ದಾನೆ ಅನ್ನೋದನ್ನು ಮಂಡೋದರಿ ಗುರುತಿಸಿದ್ಲು. ಒಂದು ಅದರ ಜೊತೆಗೆ ಯದೈವ ನಗರೀಂ ಲಂಕಾಂ ದುಷ್ಪ್ರವೇಶಾಂ ಸುರೈರಪಿ ಪ್ರವಿಷ್ಟೋ ಹನುಮಾನ್ ವೀರ್ಯಾತ್ ತದೈವ ವ್ಯಥಿತ ವಯಂ. ನಿನ್ನೆ ದಿವಸ ನಾನು ಹೇಳಿದ್ದೇನೆ, ಲಂಕೆ ಸಮುದ್ರ ಮಧ್ಯದಲ್ಲಿ ಇರುವಂತಹ ಶತಯೋಜನ ವಿಸ್ತೀರ್ಣವಾದಂತಹ ಒಂದು ದ್ವೀಪ ಅಂತ. ಅಲ್ಲಿಗೆ ಯಾರೂ ಹೋಗೋದಕ್ಕೆ ಸಾಧ್ಯ ಇರಲಿಲ್ಲ. ಮನುಷ್ಯರಂತೂ ಹೋಗೋದು ಅಸಂಭವ, ಇನ್ನು ಸಾಮಾನ್ಯ ಕಪಿಗಳು ಸಹ ಹೋಗೋದು ಅಸಂಭವ. ಹೀಗಿರುವಾಗ ಮಂಡೋದರಿ ಅದನ್ನು ಹೇಗೆ ಜಡ್ಜ್ ಮಾಡಿದ್ದಾಳೆ ಅನ್ನೋದಕ್ಕೆ ಯದೈವ ನಗರೀಂ ಲಂಕಾಂ ದುಷ್ಪ್ರವೇಶಾಂ ಸುರೈರಪಿ. ಅಂದರೆ ದೇವತೆಗಳಿಂದಲೂ ಸಹ ಈ ಲಂಕೆಯನ್ನು ಸುಲಭವಾಗಿ ಪ್ರವೇಶ ಮಾಡಲಾಗದು. ಅಂತಹ ರಕ್ಷಣೆಗಳಿಂದ ಕೂಡಿದಂತಹ ಲಂಕೆ ಒಂದು. ಪ್ರಾಕೃತಿಕವಾಗಿ ಅದಕ್ಕೆ ಅಂತಹ ಒಂದು ರಕ್ಷಣೆ ಉಂಟು. ಸುತ್ತಲೂ ಸಮುದ್ರ. ಅದು ಏನು ಸುಮ್ಮನೆ ಒಂದು ಕಂದಕ ಅಲ್ಲ. ಆ ಸಮುದ್ರ ಹೇಗುಂಟಿಗಳು ಅದು ಮತ್ತು ಶತಯೋಜನ ವಿಸ್ತೀರ್ಣವಾದಂತಹ ಸಮುದ್ರ ಸುತ್ತಲೂ. ಯಾವ ದಿಕ್ಕಿನಿಂದ ಹೋದರೂ ಸಹ ಸಮುದ್ರವನ್ನು ದಾಟದೆ ಲಂಕೆಯನ್ನು ತಲುಪುವುದು ತುಂಬ ಕಷ್ಟ. ಇಂಥ ಸ್ಥಿತಿಯಲ್ಲಿ ದೇವತೆಗಳು ಸಹ ಅದನ್ನು ಪ್ರವೇಶ ಮಾಡಲಿಕ್ಕೆ ಆಗದೇ ಇರುವಂತಹ ಇಂಥ ಲಂಕೆಯನ್ನು ಒಬ್ಬ ಕಪಿ ಇಲ್ಲಿಗೆ ಬರ್ತಾನೆ ಅಂತಾದರೆ, ಕಪಿ ಮರದಿಂದ ಮರಕ್ಕೆ ಹಾರಬಹುದು, ಆದರೆ ಶತಯೋಜನ ವಿಸ್ತೀರ್ಣವಾದಂತಹ ಸಮುದ್ರವನ್ನು ದಾಟುವುದು ಅಸಂಭವ, ನಮ್ಮ ಊಹೆಗೆ ನಿಲುಕದ್ದು. ಆದರೂ ಸಹ ಒಬ್ಬ ಆಂಜನೇಯ ಬರ್ತಾನೆ ಅಂತಾದರೆ, ಆ ರಾಮ ದೂತನಾದಂಥ ಇವನಿಗೇ ಇಷ್ಟು ಶಕ್ತಿ ಅಂತಾದರೆ ಇನ್ನು ಅವನಿಗೆ ಎಷ್ಟು ಶಕ್ತಿ ಇರಬೇಕು? ಇವನನ್ನು ನೋಡಿ ನೀನು ರಾಮನ ಶಕ್ತಿಯನ್ನು ಅಳೆಯಬಹುದಾಗಿತ್ತು. ಅಲ್ಲೂ ಸಹ ನೀನು ವಿಚಾರ ಮಾಡಲಿಲ್ಲ. ಮತ್ತೆ ಮೂರನೇದು, ಯದೈವ ವಾನರೈರ್ಘೋರೈ ಬದ್ಧ ಸೇತುರ್ಮಹಾರ್ಣವೇ ತದೈವ ಹೃದಯೇನಾಹಂ ಶಂಕೆ ರಾಮ ಮಾನುಷಂ. ಯಾವಾಗ ಇಷ್ಟು ಸುದೀರ್ಘವಾದಂಥ ಸಮುದ್ರಕ್ಕೆ ಒಬ್ಬ ಸಾಮಾನ್ಯ ಕಪಿಗಳನ್ನು ಇರಿಸಿಕೊಂಡು ರಾಮ ಸೇತುವೆ ನಿರ್ಮಾಣ ಮಾಡಿಸ್ತಾನೆ ಅಂತಾದರೆ ಒಬ್ಬ ಸಾಮಾನ್ಯ ಮನುಷ್ಯನ ಹತ್ರ ಸಾಧ್ಯ ಉಂಟಾ? ಅಷ್ಟೇ ಅಲ್ಲ, ನಿನ್ನ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳಿರಬೇಕು. ರಾಮ ದಾರಿ ಬಿಡುವ ಅಂತ ಕೇಳಿದಾಗ ಸಮುದ್ರ ದಾರಿಯನ್ನು ಬಿಡದೇ ಇದ್ದಾಗ ಕೊನೆಗೆ ರಾಮನ ಕೆಂಗಣ್ಣನ್ನು ಕಂಡು ಸಮುದ್ರ ಹೆದರಿ ಸಮುದ್ರದಲ್ಲಿ ದಾರಿ ಬಿಟ್ಟಿತ್ತಲ್ಲ. ಇದೆಲ್ಲ ಲಂಕೆ ಬೇರೆ ರಾಕ್ಷಸರಿಗೆ ಗೊತ್ತು, ನಿನಗೆ ಗೊತ್ತಿರಲಿಲ್ವಾ? ಅಂದರೆ ಇದನ್ನೆಲ್ಲ ಅವಳು ನೇರ ಪ್ರತಿಭಟಿಸಿದ್ದಾಳೆ. ಆದರೆ ಇಲ್ಲಿ ಮತ್ತೆ ಪುನಃ ತನ್ನ ದುಃಖವನ್ನು ಅದನ್ನೆಲ್ಲ ಹೇಳ್ಕೊಳ್ತಾ, ಇಷ್ಟೆಲ್ಲ ನಾನು ನಿನಗೆ ಹೇಳಿದೆ, ಆದರೂ ಸಹ ನೀನು ನನ್ನ ಮಾತನ್ನು ಕಿವಿಯ ಮೇಲೆ ಹಾಕಿಕೊಳ್ಳಿಲ್ಲ. ತದೈವ ಹೃದಯೇನಾಹಂ ಶಂಕೆ. ಅಂದೇ ನನ್ನ ಮನಸ್ಸು ನನಗೆ ಹೇಳಿತ್ತು. ಏನು ಕೇಳಿದರೆ, ರಾಮಂ ಅಮಾನುಷಂ. ರಾಮ ಸಾಮಾನ್ಯ ಮನುಷ್ಯನಲ್ಲ, ಅವನೊಬ್ಬ ಅತಿಮಾನುಷ, ಅವನೊಬ್ಬ ಸಾಕ್ಷಾತ್ ಭಗವಂತ ಅಂತ ನನ್ನಂಥ ಸ್ತ್ರೀಗೆ ಗೊತ್ತಾಗತ್ತೆ, ನಿನಗೆ ಗೊತ್ತಾಗಲಿಲ್ವಾ ಅಂತೆಲ್ಲ ಆ ರಾವಣನ ತಪ್ಪನ್ನು ಒಂದೊಂದೇ ಎತ್ತಿ ಹೇಳ್ತಾ ಪಶ್ಚಾತ್ತಾಪ ಪಡ್ತಾಳೆ. ಇಲ್ಲೇ ನಿಮಗೊಂದು ಸಂಶಯ ಬರಬಹುದು, ಅಲ್ರಿ ಗಂಡ ಸತ್ತು ಬಿದ್ದಿದ್ದಾನೆ, ಹಾಗೆ ಸತ್ತು ಬಿದ್ದಾಗ ಅವನು ಎದುರಿನಲ್ಲಿ ಅವನನ್ನು ಈ ರೀತಿಯಾಗಿ ಹಳೆಯುವುದು ಎಷ್ಟರ ಮಟ್ಟಿಗೆ ಸರಿ ಅಂತ. ಹಳೆಯುವುದು ಅವಳ ಉದ್ದೇಶ ಅಲ್ಲ.
ಹಿಂದೆ ಹೇಳಿದ್ದನ್ನೆಲ್ಲ ಮತ್ತೆ ಈಗ ಅವಳು ನೆನಪಿಸಿಕೊಳ್ತಾ ಇದ್ದಾಳೆ. ಒಂದು. ಎರಡನೇದಾಗಿ ಎಷ್ಟೇ ಅಂದರೂ ಸಹ ಒಂದು ಸ್ತ್ರೀ ತಾನೇ ಅವಳು. ಹಾಗಾಗಿ ಆ ಸ್ತ್ರೀ ಸಹಜವಾದಂಥ ಮರುಕದಿಂದ ಇಂಥ ತಪ್ಪನ್ನೆಲ್ಲ ನೀನು ಮಾಡಿಬಿಟ್ಟೆ, ಊಹೆ ಮಾಡಿದರೆ ನಿನಗೂ ಸಹ ರಾಮ ಯಾರು ಅಂತ ಗೊತ್ತಾಗ್ತಾ ಇತ್ತು ಎನ್ನುವಂತಹ ಆ ಭಾವನೆ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಅವಳು ಹೇಳಿದ್ದೆ ಅಷ್ಟೇ ಹೊರತು ನೇರವಾಗಿ ರಾವಣನನ್ನು ಹಳೆಯುವುದು ಅವಳ ಉದ್ದೇಶ ಆಗಿರಲಿಲ್ಲ. ಯಾವಾಗಲೂ ಅಷ್ಟೇ, ಸಾಮರ್ಥ್ಯ ಇದ್ದೂ ಸಹ ಆ ಸಾಮರ್ಥ್ಯಕ್ಕೆ ಸರಿಯಾದಂಥ ಫಲ ಸಿಗದೇ ಇದ್ದಾಗ ನಾವು ಅವ್ರನ್ನ ಹಳಿಯೋದಿಲ್ಲ, ಅವ್ರ ಬಗ್ಗೆ ಪಶ್ಚಾತ್ತಾಪದಿಂದ ಮಾತನಾಡ್ತೇವಲ್ಲ, ಹಾಗೆ ಅಂತ ಇದನ್ನು ನಾವು ಸ್ವೀಕಾರ ಮಾಡಬೇಕು. ಹಾಗಿದ್ರೆ ಆ ರಾಮ ಯಾರು ಅಂತ ತಾನು ಕಂಡಿದ್ದನ್ನು ಮತ್ತೆ ಪುನಃ ಲೋಕಕ್ಕೆ ಹೇಳುವಂಥ ಒಂದು ಕೆಲಸವನ್ನು ಮಂಡೋದರಿ ಮಾಡಿದ್ಲು ಅಂತಲ್ಲ, ಮಂಡೋದರಿಯ ಮೂಲಕ ವಾಲ್ಮೀಕಿ ಮುನಿಗಳು ನಮಗೆ ತಿಳಿಸ್ತಾರೆ. ಇಂಥ ಮಾತನ್ನು ಅವಳು ಹೇಳಿದಾಗ ಮಂಡೋದರಿಯ ಪಾತ್ರದ ತೂಕವೇ ಬೇರೆ ಆಗಿಬಿಡುತ್ತದೆ. ಆಗ ವಿಚಾರವಂತರಾದವರು ಇಂಥ ಹೆಣ್ಣು ಮಗಳಿಗೆ ಅಂಥವನು ಗಂಡನಾಗಿ ಸಿಕ್ಕಿದ್ನಲ್ಲ ಅಂತ ವಿಚಾರ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಹಾಗಿದ್ರೆ ನೋಡಿ, ರಾಮನ ಬಗ್ಗೆ ಮಂಡೋದರಿ ಹೇಳುವಂಥ ಮಾತು, ವ್ಯಕ್ತಮೇಶ ಮಹಾಯೋಗಿ. ಈ ವ್ಯಕ್ತಂ ಅಂತಾಳೆ ಅವಳು. ರಾಮ ಒಬ್ಬ ಪರಮಾತ್ಮ ಮಹಾಯೋಗಿ ಅನ್ನೋದು ವ್ಯಕ್ತಂ, ನನಗೆ ಗೊತ್ತಾಗ್ತದೆ, ಅದು ನನಗೆ ವ್ಯಕ್ತ, ನಿನಗ್ಯಾಕೆ ವ್ಯಕ್ತ ಆಗಲಿಲ್ಲ? ಹಾಗಾಗಿ ಆ ರಾಮನ ಅತಿಮಾನುಷತ್ವವನ್ನು ನಾನು ಗುರುತಿಸಿದ್ದೇನೆ, ನಿನಗಾಗಲಿಲ್ಲಲ್ಲಪ್ಪ ಅಂಥೇಳಿ. ಅವನು ಎಂಥವನು? ಪರಮಾತ್ಮ ಸನಾತನಃ. ಎಲ್ಲ ಈ ವಿಶೇಷಗಳನ್ನು ನೋಡಬೇಕು. ಸನಾತನ ಅವನು. ಸನಾತನ ಅಂದರೆ ಸರ್ವಕಾಲದಲ್ಲೂ ಇರುವಂಥವನು. ಸನಾತನ ಅನ್ನೋದಕ್ಕೆ ಅರ್ಥವೇ ಹಾಗೆ. ಯಾವುದು ತ್ರಿಕಾಲಾತೀತವಾದದ್ದೋ ಅದು ಸನಾತನ ಅಂತ. ಮತ್ತೆ ಅಷ್ಟೇ ಅಲ್ಲ, ಅನಾದಿ ಮಧ್ಯ ನಿಧನ. ರಾಮ ಕೇವಲ ವ್ಯಕ್ತಿ ಅಲ್ಲಪ್ಪ, ದಶರಥನ ಮಗನಲ್ಲ, ಅವನು ಸಾಕ್ಷಾತ್ ಪರಮಾತ್ಮ. ಅಂದರೆ ಆ ಪರಬ್ರಹ್ಮವೇ ಈ ರೂಪದಲ್ಲಿ ಮೈತಾಳಿ ಬಂದಿದೆ. ಹಾಗಾಗಿ ಆ ರಾಮನಿಗೆ ನಿಜವಾದ ಅರ್ಥದಲ್ಲಿ ಆದಿ ಇಲ್ಲ, ಅಥವಾ ಮಧ್ಯವೂ ಇಲ್ಲ, ಮತ್ತು ಅವನಿಗೆ ಅಂತವೂ ಇಲ್ಲ. ಹೀಗೆ ಒಂದು ಅರ್ಥ, ಹೀಗೆ ಹೇಳ್ಬೋದು ಬೇಕಿದ್ರೆ. ಅದಿಲ್ಲೇ ಇದ್ದರೆ ಆದಿ ಮಧ್ಯ ಅವಸಾನ ಈ ಮೂರೂ ಕಾಲದಲ್ಲೂ ಸಹ ಇರುವವನು ಅವನೊಬ್ಬನೇ. ಈ ಪ್ರಪಂಚ ಇದ್ದಾಗಲೂ ಇದು ಇಲ್ಲದೇ ಇದ್ದಾಗಲೂ ಇರುವವನು ಅವನು. ಪ್ರಪಂಚ ಅವನಲ್ಲಿ ಕೇವಲ ತೋರ್ತಾ ಇದೆ. ಅಂತಹ ಅನಾದಿ ಮಧ್ಯ ನಿಧನ ಮಹತಃ ಪರಮೋ ಮಹಾನ್. ಅಷ್ಟೇ ಅಲ್ಲ, ಅವನು ಜಗತ್ತಿನಲ್ಲಿ ಯಾವುದನ್ನು ನಾವು ಅತ್ಯಂತ ದೊಡ್ಡದು ಅಂತ ಹೇಳ್ತೇವೋ ಆ ಎಲ್ಲ ದೊಡ್ಡದಕ್ಕೂ ಸಹ ದೊಡ್ಡದಾದವನು. ಅಂದರೆ ಇಂಡೈರೆಕ್ಟಾಗಿ ಪರಬ್ರಹ್ಮ ಎನ್ನುವಂಥ ಅರ್ಥ ಬರುವ ಹಾಗೆ ಅವಳು ಇಲ್ಲಿ ಹೇಳ್ತಾಳೆ. ಮತ್ತಷ್ಟೇ ಅಲ್ಲ, ತಮಸಃ ಪರಮೋಧಾತ, ಅಜ್ಞಾನವನ್ನು ಮೀರಿ ನಿಂತವನು ಅಂತ. ಅಂದರೆ ಆತ ಜ್ಞಾನಸ್ವರೂಪನಾಗಿದ್ದಾನೆ. ಮತ್ತು ಶಂಖಚಕ್ರ ಗದಾಧರ, ಶಂಖ ಚಕ್ರ ಗದಾ ಪದ್ಮ ಇದೆಲ್ಲವನ್ನೂ ಸಹ ಧರಿಸಿದಂಥ ಸಾಕ್ಷಾತ್ ವಿಷ್ಣು ಅವನು. ಮತ್ತಷ್ಟೇ ಅಲ್ಲ, ಶ್ರೀವತ್ಸವಕ್ಷ ನಿತ್ಯಶ್ರೀಹಿ, ಅವನ ಎದೆಯಲ್ಲಿ ಆ ಶ್ರೀವತ್ಸ ಎನ್ನುವಂಥ ಒಂದು ಮಚ್ಚೆ ಇರುವುದನ್ನು ತಾನು ಈಗ ನೋಡ್ತಾ ಇದ್ದೇನೆ. ಮತ್ತೆಂಥವಳು? ನಿತ್ಯಶ್ರೀಹಿ, ಅವನ ಜೊತೆಗೆ ಸದಾ ಆ ಶ್ರೀಹಿ ಅನ್ನೋಳು ಇದ್ದಾಳೆ. ಶ್ರೀ ಅನ್ನೋದಕ್ಕೆ ಕೇವಲ ಭೌತಿಕವಾದಂಥ ಸಂಪತ್ತು ಲಕ್ಷ್ಮಿ ಅಂತ ಅಷ್ಟೇ ಅರ್ಥ ಅಲ್ಲ. ವೇದಾಂತದ ನೆಲೆಯಲ್ಲಿ ಶ್ರೀ ಅನ್ನೋದಕ್ಕೆ ಸಂಪತ್ತು ಯಾವುದು ಅಂದರೆ ಮೋಕ್ಷವೇ ಸಂಪತ್ತು. ಹಾಗಾಗಿ ನಿತ್ಯಶ್ರೀ ಅಂದರೆ ಆ ನಿತ್ಯಶ್ರೀಯಾದಂಥ ಮೋಕ್ಷವನ್ನು ಕರುಣಿಸುವವನಾದ್ದರಿಂದ ಅವನು ನಿತ್ಯಶ್ರೀ. ಆ ಮೋಕ್ಷವೇ ಅಂದರೆ ಮೋಕ್ಷವನ್ನು ಪಡೆದವರು ಯಾವ ತತ್ವವನ್ನು ಸೇರ್ತಾರೋ ಆ ತತ್ವವೇ ಅವನ ರೂಪ. ಮತ್ತು ಅಜಯ್ಯ ಶಾಶ್ವತಃ ಧ್ರುವ, ಇದೆಲ್ಲ ಉಪನಿಷತ್ತಿನಲ್ಲಿ ಬರುವಂತಹ ಶಬ್ದವನ್ನು ಪರ್ಯಾಯವಾಗಿ ಹೇಳುವಂತಹ ಶಬ್ದ. ಅವನನ್ನು ಯಾರೂ ಗೆಲ್ಲಲಾರರು, ಯಾಕೆಂದರೆ ಎಲ್ಲರೂ ಅವನತ್ರ ಸೋಲುವವರೇ. ಮತ್ತೆಂಥವನು ಅಂದರೆ ಶಾಶ್ವತಃ ಧ್ರುವ. ಹೀಗೆ ಇಂಥವನು ರಾಮ. ಮಾನುಷಂ ವಪುರಾಸ್ಥಾಯ ವಿಷ್ಣು ಸತ್ಯಪರಾಕ್ರಮ. ಅಂತಹ ಆ ಭಗವಂತನೇ ವಿಷ್ಣುವೇ ಸಾಕ್ಷಾತ್ ಮಾನುಷ ರೂಪವನ್ನು ತಾಳಿ ಬಂದಿದ್ದಾನೆ ಅವನು. ಸರ್ವೈ ಪರಿವೃತೋ ದೇವೈ ವಾನರತ್ವಮುಪಾಗತೈ, ದೇವತೆಗಳೇ ವಾನರ ರೂಪವನ್ನು ತಾಳಿದ್ದಾರೆ. ಅಂತಹ ವಾನರರಿಂದ ಕೂಡಿಕೊಂಡು ಆತ ಇಲ್ಲಿಗೆ ಬಂದಿದ್ದಾನೆ. ಅಂದರೆ ಅವನ ಜೊತೆಗೆ ಇಲ್ಲಿಗೆ ಬಂದವರು ಕೇವಲ ವಾನರರಲ್ಲ,
ವಾನರ ರೂಪದಲ್ಲಿರುವಂತಹ ದೇವತೆಗಳು. ಹೀಗೆ ಸರ್ವಲೋಕೇಶ್ವರ ಸಾಕ್ಷಾತ್ ಲೋಕಾನಾಂ ಹಿತಕಾಮ್ಯಯ. ಅವನು ಎಂಥವನು ಅಂತಂದರೆ ಇಡೀ ಜಗತ್ತಿಗೆ ಅವನೇ ನಿಜವಾದಂಥ ಅರ್ಥದಲ್ಲಿ ಸ್ವಾಮಿ, ಒಡೆಯ. ನೀನು ಹೇಳುವ ಹಾಗೆ ನೀನಲ್ಲ. ನೀನು ಯಾವುದೋ ಕೆಲವು ಜನ ಪುಂಡ್ರು ಪೋಖ್ರಿಗಳಿಗಷ್ಟೇ ನೀನು ಒಡೆಯನಾಗಿದ್ದೆ ಅಷ್ಟೇ ಹೊರತುನು ಸಹ ಸಕಲ ಜೀವಜಾತಗಳಿಗೆ ಒಡೆಯನಾದವನು ರಾಮ. ನೀನು ಹಾಗಲ್ಲ ಅಂತ. ಮತ್ತಷ್ಟೇ ಅಲ್ಲ, ಮುಂದುವರೆದು ಒಂದು ಮಾತನ್ನು ಹೇಳ್ತಾಳೆ ಅವಳು, ಲೋಕಾನಾಂ ಹಿತಕಾಮ್ಯಯ. ಇವತ್ತು ರಾಮ ನಿನ್ನನ್ನು ಯಾಕೆ ವಧಿಸಿದ, ಸಾಯಿಸಿದ ಅಂದರೆ ಲೋಕಾನಾಂ ಹಿತಕಾಮ್ಯಯ. ಈ ಜಗತ್ತಿಗೆ ನೀನೇನೆಲ್ಲ ಉಪದ್ರವವನ್ನು ಕೊಡ್ತಿದ್ಯಲ್ಲ, ಕಂಟಕಪ್ರಾಯನಾಗಿದ್ದೆಲ್ಲ, ಆ ಕಂಟಗಳನ್ನೆಲ್ಲ ದೂರ ಮಾಡಬೇಕು, ಸಜ್ಜನರಿಗೆ ಶಾಂತಿ ಸಮಾಧಾನ ಕೊಡಬೇಕು, ತನ್ಮೂಲಕ ಜಗತ್ತಿಗೆ ಮಂಗಳವಾಗಬೇಕು, ಹಿತ ಆಗಬೇಕು ಅನ್ನೋದನ್ನು ಮನಸ್ಸಿನಲ್ಲಿ ಇರಿಸಿಕೊಂಡು ನಿನ್ನನ್ನು ರಾಮ ಇಂದು ಮುಗಿಸಿದ್ದಾನೆ. ಯಾವ ಹೆಂಡತಿ ಇಂಥ ಮಾತನ್ನು ಹೇಳ್ತಾಳೆ? ಹೀಗೆ ಮಂಡೋದರಿ ನೇರವಾಗಿ ಹೇಳ್ತಾಳೆ, ಸರಾಕ್ಷಸ ಪರಿವಾರಂ ಹತಸ್ತ್ವಾಂ ಮಹಾದ್ಯುತಿ. ಇಂತಹ ನಿನ್ನನ್ನು ಲೋಕದ ಹಿತಕ್ಕೋಸ್ಕರ ಸಾಯಿಸನೆ ಅಷ್ಟೇ ಹೊರತು ರಾಮ ತನ್ನ ಸ್ವಾರ್ಥಕ್ಕೋಸ್ಕರ ಕೇವಲ ತನ್ನ ಪತ್ನಿಯನ್ನು ಪಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ನಿನ್ನನ್ನು ಸಾಯಿಸಿದ್ದಲ್ಲ. ಲೋಕದ ಹಿತವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಿನ್ನ ಪುಂಡಾಟಿಕೆಯನ್ನು ಇನ್ನು ಈ ಲೋಕದ ಜನ ಸಹಿಸಿದ್ದು ಸಾಕು ಅಂತ ಅಂದ್ಕೊಂಡು ನಿನ್ನನ್ನು ಮುಗಿಸಿದ್ದಾನೆ ಅಂತೆಲ್ಲ ರಾವಣನ ಬಗ್ಗೆ ಈ ಮಾತನ್ನು ಹೇಳ್ತಾಳೆ. ರಾಮನ ಪರತತ್ವವನ್ನು ಸಹ ಮತ್ತೆ ಮತ್ತೆ ಹೇಳ್ತಾಳೆ. ಹೀಗೆ ಆ ರಾಮನ ಮೂಲ ಸ್ವರೂಪವನ್ನು ಕಣ್ಣಾರೆ ಕಂಡಂಥ ಒಬ್ಬಾಕೆ ಹೆಣ್ಣು ಮಗಳು, ತೀರಾ ಬೆರಳೆಣಿಕೆ ಜನರು, ಸುಮಿತ್ರೆ, ನಾನು ಹೇಳಿದಾಗೆ ಮತ್ತೆ ಪುನಃ ಮಂಡೋದರಿ, ಇಂಥವರು ಮಾತ್ರ. ಆದರೂ ಸಹ ದುರ್ದೈವ ಅಂದರೆ ಅವಳ ಪ್ರಾಕ್ತನ ಕರ್ಮದ ಪ್ರಭಾವ ಗಟ್ಟಿ, ಎಲ್ಲೋ ಒಂದು ಕಡೆಗೆ ತೀರಾ ಗಟ್ಟಿ ಅಂದ್ರೇನು, ಕೆಟ್ಟದಾಗಿತ್ತು ಅಂತ ಕಾಣುತ್ತೆ. ಹಾಗಾಗಿ ಅದನ್ನು ಅನುಭವಿಸೋದಕ್ಕೋಸ್ಕರ ಅಂಥವಳು ಇಂಥವನನ್ನು ಕಟ್ಟಿಕೊಳ್ಳುವಂಥ ಸಂದರ್ಭ ಬಂತು. ಹೀಗೆ ಲೋಕದಲ್ಲಿ ನಾವು ನೋಡ್ತೇವೆ ಕೆಲವು ಸಲ, ಏನು ಅಂದರೆ ಆ ತಾಯಿಗೆ ಇಂಥವನು ಗಂಡನಾಗ್ಬಿಟ್ನ ಅಂತ ನಾವು ಹೇಳ್ತೇವೆ. ಮತ್ತು ಕೆಲವು ಜನರ ಜೀವನದಲ್ಲಿ ಅದಕ್ಕೆ ವಿರುದ್ಧ ಎಂಥವರು, ಅದರ ಮನೆಯವಳು ಮಾತ್ರ ಬೇರೆ ರೀತಿಯಲ್ಲಪ್ಪ ಹೀಗೆ ಅಂತ. ಹೀಗೆ ಪರಸ್ಪರ ವೈರುಧ್ಯ. ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆಗೆ ಆ ಋಣಾನುಬಂಧದ ಬೆಸುಗೆ ಸರಿಯಾಗಿಲ್ಲದೆ ಇದ್ದಾಗ ಇಂಥದ್ದೆಲ್ಲ ಆಗ್ತದೆ ಅಂತ. ಆಚಾರ್ಯ ಶಂಕರ ಭಗವತ್ಪಾದರು ಶಿವಾನಂದ ಲಹರಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಸಾಧ್ವೀ ನೈಜ ವಿಭುಂ ಅಂತ, ಭಕ್ತಿಯ ಬಗ್ಗೆ ಹೇಳುವಾಗ. ಅಂದರೆ ಆ ಋಣಾನುಬಂಧ ಇದ್ದಾಗ ಮಾತ್ರ ಪತಿ ಪತ್ನಿಯರು ಪರಸ್ಪರ ಅರ್ಥ ಮಾಡಿಕೊಳ್ಳುವಂಥ ಸ್ವಭಾವದವರಾಗ್ತಾರೆ. ಗಂಡ ಧರ್ಮನಿಷ್ಠನಾದರೆ ಪತ್ನಿಯೂ ಹಾಗೆ ಇರ್ತಾಳೆ, ಅಥವಾ ತಾನು ಹಾಗೆ ಆಗಿಲ್ಲದೇ ಇದ್ದ ಪಕ್ಷದಲ್ಲಿ ಹೆಂಡತಿ ಧರ್ಮ ಸಮ್ಮತವಾದಂಥ ಮಾತನ್ನು ಹೇಳಿದಾಗ ಆ ಗಂಡನಾದವನು, ಪತಿಯಾದವನು ಅದನ್ನು ಕೇಳ್ತಾನೆ. ಹೀಗೆ ಪರಸ್ಪರ ಅತ್ಯಂತ ಮಾನಸಿಕವಾಗಿ ಹೊಂದಾಣಿಕೆಯಿಂದ ಬದುಕುವಂತಹದ್ದು ಉಂಟಲ್ಲ, ಅದೇ ಋಣಾನುಬಂಧ, ಜನ್ಮ ಜನ್ಮಾಂತರದ ಆ ಬಂಧನ ಇದ್ದಾಗ ಮಾತ್ರ ಸಾಧ್ಯ. ಹಾಗಿಲ್ಲದೇ ಇದ್ದರೆ ಒಂದು ಏತಿ ಇನ್ನೊಂದು ಪ್ರೇತಿ ಆಗ್ತದೆ. ಅದಕ್ಕೆ ಇಲ್ಲೇ ಉದಾಹರಣೆ ನಮಗೆ. ಹಾಗಾಗಿ ತನ್ನ ಗಂಡನ ತಪ್ಪನ್ನು ಮುಕ್ತವಾಗಿ ಹೇಳ್ತಾ ಇರುವಂಥ ಅವಳು ಮತ್ತೆ ಹೇಳ್ತಾಳೆ, ನೀ ಏನು ತಪ್ಪು ಮಾಡಿದೆ ಅಂತ ಇನ್ನೊಂದು ಹೇಳ್ತಾಳೆ. ರಾವಣನಿಗೆ ಹೇಳೋ ಮಾತು ವಸುಧಾಯಾಶ್ಚ ವಸುಧಾಂ, ಸೀತೆ ಬಗ್ಗೆ ಹೇಳೋ ಮಾತು ಇದೀಗ ರಾಮನ ಬಗ್ಗೆ ಆಯಿತು. ವಸುಧಾ ಅಂದರೆ ಭೂಮಿ. ಭೂಮಿಯ ಮುಖ್ಯ ಲಕ್ಷಣ ಯಾವುದೊಂದು ಸಹನೆ, ತಾಳ್ಮೆ. ನೀವು ಅದನ್ನು ಕೊಚ್ಚಿರಿ, ಕಡಿರಿ, ಏನಾದರೂ ಮಾಡಿ ಅವಳೇನಾದರೂ ಪ್ರತಿಕ್ರಿಯಿಸ್ತಾಳ? ಇಲ್ಲ. ಸಹನೆಗೆ ಇನ್ನೊಂದು ಹೆಸರೇ ಭೂಮಿ ತಾಯಿ ಅಂತಲ್ವ ನಾವು ಹೇಳೋದು. ಹಾಗೆ ಆ ಸೀತೆಯನ್ನು ಕುರಿತು ಹೇಳ್ತಾಳೆ ಅವಳು, ವಸುಧಾಯಾಶ್ಚ ವಸುಧಾ. ಭೂಮಿ ತಾಯಿ ತಾಳ್ಮೆಯ ಮೂರ್ತಿ, ಆ ತಾಳ್ಮೆಯ ಮೂರ್ತಿಗೂ ಸಹ ತಾಳ್ಮೆಯಾಗಿದ್ದಂಥವಳು ಸೀತೆ. ಇಂಥವಳನ್ನು ನೀನು ಅಪಹರಿಸಿಕೊಂಡು ಬಂದಿಲ್ಲ. ಶ್ರಿಯಃ ಶ್ರೀಂ, ಸಂಪತ್ತಿಗೆಲ್ಲ ಸಂಪತ್ ಸ್ವರೂಪಳವಳು. ಅಷ್ಟೇ ಅಲ್ಲ, ಭರ್ತೃ ವತ್ಸಲಾಂ, ಅಂಥ ಪತಿವ್ರತೆ ಅವಳು. ಅಂಥವರನ್ನು ನೀನು ದೂರ ಮಾಡಿಬಿಟ್ಟೆಲ್ಲ. ಸೀತಾಂ ಸರ್ವ ಅನವದ್ಯಾಂಗೀಂ ಅರಣ್ಯೇ ವಿಜನೇ ಶುಭಾಂ, ಸಕಲ ಮಂಗಳ ಸ್ವರೂಪಿಣಿಯ ಅಂತ ಅವಳನ್ನು ಕಾಡಿನಲ್ಲಿ ಒಂಟಿಯಾಗಿ ಕಳ್ಳನ ತರಹ ವೇಷ ಬದಲಿಸಿಕೊಂಡು, ಅದು ಸಹ ಇಂಥ ಕೆಲಸ ಮಾಡಿದ್ದು ಯಾವ ವೇಷದಿಂದ? ಸನ್ಯಾಸಿಯ ವೇಷವನ್ನು ಧರಿಸಿಕೊಂಡು ಹೋದೆಯಲ್ಲ ನೀನು. ಹಾಗಾಗಿ ಇಂತಹ ಈ ನಿನ್ನ ಕಪಟತನದ ಎದುರಿನಲ್ಲಿ ನಾನು ಏನಂತ ಹೇಳಲಿ? ಆನಯಿತ್ವಾತು ತಾಂ ದೀನಾಂ ಛದ್ಮನ ಆತ್ಮಸ್ವದೂಷಣ. ಅವಳನ್ನು ಕದ್ಕೊಂಡು ಬಂದೆ,
ಕದ್ಕೊಂಡು ಬಂದು ಏನು ಸಾಧಿಸ್ತೆ ಅಂದರೆ ಇಡೀ ಈ ರಾಕ್ಷಸ ಕುಲಕ್ಕೆ ನೀನು ಕಲಂಕಪ್ರಾಯನಾಗಿ ನಿಂತೆ. ಹೀಗೆ ಈ ರೀತಿಯಾಗಿ ತನ್ನ ಗಂಡ ಮಾಡಿದಂಥ ತಪ್ಪನ್ನು ಮತ್ತೆ ಮತ್ತೆ ಎತ್ತಿ ಹೇಳ್ತಾಳೆ. ಅದರ ಜೊತೆಗೆ ಅವಳು ಒಂದಿಷ್ಟು ನೀತಿಗೆ ಸಂಬಂಧಪಟ್ಟಂಥ ಮಾತನ್ನು ಹೇಳ್ತಾಳೆ. ಹೀಗಿರಬೇಕಿತ್ತು, ಹೀಗಾಗಲಿಲ್ಲ, ಹೀಗಿರಬೇಕಿತ್ತು, ಹೀಗಾಗಲಿಲ್ಲ ಅಂತ. ಮನುಷ್ಯ ತಪ್ಪನ್ನು ಮಾಡಿದರೆ ಆ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು ಎನ್ನುವಂತಹ ನೀತಿಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಮಾತು. ಅವಶ್ಯಮೇವ ಲಭತೆ ಫಲಂ ಪಾಪಸ್ಯ ಕರ್ಮಣಃ. ಮನುಷ್ಯ ತಾನು ತಪ್ಪು ಮಾಡಿದಾಗ ಆ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಕೆಲವು ಜನ ಆ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುವಷ್ಟೊತ್ತಿಗೆ ಈ ದೇಹ ಬಿದ್ದು ಹೋಗಿರಬಹುದು ಅಥವಾ ಹೋಗಬಹುದು. ಆದರೆ ಮುಂದೆ ಹುಟ್ಟುಡ್ತಾನೆ ಆ ತಪ್ಪಿಗೆ ಶಿಕ್ಷೆಯನ್ನು ಅವರು ಅನುಭವಿಸೋದಕ್ಕೆ ಸಿದ್ಧರಾಗಿ ಬರ್ತಾರೆ. ಯಾಕೆಂದರೆ ಅವಶ್ಯಮೇವ ಅನುಭೋಕ್ತವ್ಯಂ ಕೃತಂಕರ್ಮ ಶುಭಾಶುಭಂ. ನೀವು ಒಳ್ಳೆಯ ಕರ್ಮ ಮಾಡಿದರೆ ಒಳ್ಳೆಯ ಫಲ, ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ಫಲ. ತೀರಾ ಅತ್ಯಂತ ಕೆಟ್ಟದಾಗಿದ್ದಿದ್ರೆ ಏನು ಅಂದರೆ ಇಲ್ಲಿಯೇ, ಏಕೆಂದರೆ ಒಂದು ಮಾತುಂಟು, ಅತ್ಯುತ್ಕಟೈ ಪುಣ್ಯಪಾಪೈ ಇಹೈವ ಫಲಮಶ್ನುತೆ ಅಂತ. ಆ ಮಾಡಿದಂಥ ಕರ್ಮ ಅತ್ಯಂಥ ಬಲವತ್ತರಾದಂಥ ಪುಣ್ಯಕರ್ಮ ಆದರೆ ಅದನ್ನೂ ಇಲ್ಲೇ ಅನುಭವಿಸ್ತಾನೆ. ಯಾವ ದೇಹದ ಮೂಲಕ ಮಾಡಿದ್ನೋ ಅದೇ ದೇಹದಲ್ಲಿಯೇ. ಅತ್ಯಂತ ಕೆಟ್ಟದಾದಂಥ ಪಾಪವನ್ನು ಮಾಡಿದ್ದಿದ್ರೆ ಆ ಪಾಪವನ್ನು ಸಹ ಇದೇ ಜನ್ಮದಲ್ಲಿಯೇ ಇದೇ ದೇಹದಲ್ಲಿ ಆತ ಅನುಭವಿಸ್ತಾನೆ. ಹಾಗಾಗಿ ನೀನು ತುಂಬ ಕೆಟ್ಟ ಕೆಲಸ ಮಾಡಿಬಿಟ್ಟೆ, ಹಾಗಾಗಿ ಆ ಪಾಪಕರ್ಮದ ಫಲವನ್ನು ನೀನು ಅನುಭವಿಸಲೇಬೇಕು, ಅನುಭವಿಸಿದೆ. ಯಾಕೆಂದರೆ ಶುಭಕೃತ್ ಶುಭಮಾಪ್ನೋತಿ ಪಾಪಕೃತ್ ಪಾಪಮಶ್ನುತೆ. ಮಂಡೋದರಿಯ ಮಾತು ಇವೆಲ್ಲ ಎಂಥೆಂಥ ಸುಭಾಷಿತ, ಎಂಥೆಂಥ ಮಾತು ಹೇಳ್ತಾಳು. ಅಂದರೆ ಒಳ್ಳೆ ಕೆಲಸ ಮಾಡುವವನಿಗೆ ಒಳ್ಳೆಯ ಫಲ ಖಂಡಿತವಾಗಿಯೂ ಸಿಗ್ತದೆ. ಕೆಲವು ಜನರಿಗೆ ಸ್ವಲ್ಪ ತಡವಾಗಿ ಸಿಗ್ಬೋದು ಅದರ ಫಲ, ಕೆಲವು ಜನರಿಗೆ ತಕ್ಷಣವೇ ಸಿಗಬಹುದು. ಆದರೆ ಹಾಗೆ ಪಾಪ ಮಾಡಿದವನ ಸಹ ಕೆಟ್ಟ ಫಲ ಅದು ಹಾಗೇ ಆಗತ್ತೆ, ಅದ್ರ ಬಗ್ಗೆ ಸಂಶಯ ಇಲ್ಲ. ವಿಭೀಷಣ ಸುಖಂ ಪ್ರಾಪ್ತ. ವಿಭೀಷಣ ಆತ ಸುಖವನ್ನು ಪಡೆದಿದ್ದಾನೆ. ಯಾಕೆಂದರೆ ರಾಮನ ಪರತತ್ವ ಏನು ಅಂತ ಅರಿತ ಹೋಗಿ ನಿನಗೆ ಬುದ್ಧಿ ಹೇಳೋದಕ್ಕೆ ಪ್ರಯತ್ನ ಪಟ್ಟ, ಅದು ವ್ಯರ್ಥ ಆಯಿತು. ಹೋಗಿ ರಾಮನನ್ನು ಸೇರಿಕೊಂಡ. ಖಂಡಿತವಾಗಿಯೂ ಸಹ ಅವನು ಶುಭ ಫಲವನ್ನು ಅನುಭವಿಸ್ತಾನೆ. ತ್ವಂ ಪ್ರಾಪ್ತ ಪಾಪಮೀದೃಶಂ. ಆದರೆ ನಿನಗೆ ಮಾತ್ರ ಇಂಥ ಪಾಪದ ಫಲ ಬಂದು ಒಕ್ಕರಿಸಿಕೊಳ್ತೆ ಹೀಗೆ ಅಂತ. ನನಗನ್ನಿಸುತ್ತೆ ಇದರೊಳಗೆ ಎಲ್ಲೋ ನಂದು ಒಂದು ಸ್ವಲ್ಪ ಕೊಡುಗೆ ಉಂಟು ಅಂತ. ನಾನೂ ಸಹ ತಪ್ಪು ಮಾಡಿದ್ನೇನೋ ಅಂತ ಅನಿಸುತ್ತೆ. ತನ್ನ ಬಗ್ಗೆ ತಾನು ಹೇಳ್ಕೊಳ್ತಾಳೆ ಬಹಳ ಮುಕ್ತವಾದಂಥ ಮನಸ್ಸಿನಿಂದ. ಏನು ತನ್ನ ಬಗ್ಗೆ ಹೇಳ್ಕೊಳ್ಳೋದು ಅಂತಂದರೆ, ತನಗೆ ಒಂದು ಸಣ್ಣ ಜಂಬ ಇತ್ತು ಅಂತಾಳೆ ಅವಳು ಪಾಪ. ಏನು ಅಂದರೆ ಪಿತಾ ದಾನವರಾಜವೊಮೆ, ನನ್ನಪ್ಪ ಆ ದಾನವ ಮಯಾಸುರ ಎನ್ನುವಂತಹ ಒಂದು ಹಮ್ಮು ಬಿಮ್ಮು ಇತ್ತು. ಅಂದರೆ ಅಂಥವನ ಮಗಳು ನಾನು, ನನಗೇನು ಕೊರತೆ ಎನ್ನುವಂಥ ಒಂದು ಭಾವನೆ. ಭರ್ತಾಮೇ ರಾಕ್ಷಸೇಶ್ವರ. ನನ್ನ ಗಂಡ ಯಾರಪ್ಪ ಅಂದರೆ ಇಂದ್ರಾದಿ ದೇವತೆಗಳನ್ನು ಸಹ ಗಡಗಡಗಡ ನಡಗಿಸುವಂಥ ಮಹಾಬಲಿಷ್ಠ ಮಹಾಪರಾಕ್ರಮಿ ಎನ್ನುವಂಥ ಅಹಂಕಾರ ಈಗೋ ನನಗಿತ್ತು. ಸಾಲದಕ್ಕೆ ಮೂರನೇ ಅಹಂಕಾರ ಪುತ್ರೋಮೇ ಶಕ್ರ ನಿರ್ಜಯತ. ನನ್ನ ಮಗ ಯಾರು ಅಂದರೆ ಇಂದ್ರಜಿತ್, ಸ್ವತಃ ಇಂದ್ರನ್ನೇ ಗೆದ್ದವನು. ಮನಸ್ಸು ಮಾಡಿದ್ರೆ ಅವನಲ್ಲಿ ಹೋಗಿ ಕೂತ್ಕೊಳ್ಬೋದಿತ್ತು ಇಂದ್ರನ ಸಿಂಹಾಸನದ ಮೇಲೆ. ಇತ್ಯಹಂ ಗರ್ವಿತಾ ಭೃಶಂ. ಈ ರೀತಿಯಾಗಿ ನಾನು ಅತಿಯಾಗಿ ಗರ್ವಪಟ್ಟೆ. ಪ್ರಾಯಶಃ ನಿನ್ನ ವಿಷಯದಲ್ಲಿ, ಮಗನ ವಿಷಯದಲ್ಲಿ, ತಂದೆಯ ವಿಷಯದಲ್ಲಿ, ಕೊನೆಗೆ ನನ್ನ ವಿಷಯದಲ್ಲಿ ಎಲ್ಲ ನಾನು ನನ್ನಂಥವರು ಈ ಲೋಕದಲ್ಲಿ ಯಾರೂ ಇಲ್ಲ ಎನ್ನುವಂಥ ಹಮ್ಮು ಬಿಮ್ಮನ್ನು ತಾಳೆಬಿಟ್ನಲ್ಲ. ಅದಕ್ಕೆ ಪ್ರಾಯಶ್ಚಿತ್ತ ಆಗಬೇಕು ಅಂಥೇಳಿಯೇ ಭಗವಂತ ನನಗೆ ಇಂಥ ದುಸ್ಥಿತಿಯನ್ನು ತಂದು ಒಡ್ಡಿದ ಅಂತ ಕಾಣುತ್ತೆ. ಅದಕ್ಕೋಸ್ಕರ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ಆಮೇಲೆ ನನಗೆ ಗೊತ್ತಾಯಿತು ನನ್ನ ಗಂಡ ಎಂಥವನು ಅಂದರೆ ನೈಕ ಯಜ್ಞ ವಿಲೋಪ್ತಾರಂ. ರಾವಣ ಒಂದಲ್ಲ ಎರಡಲ್ಲ ಯಜ್ಞಗಳನ್ನು ಹಾಳು ಮಾಡಿದ್ದು, ಅನೇಕ ಯಜ್ಞಗಳನ್ನು ಧ್ವಂಸ ಮಾಡಿದ್ದಾನೆ. ಆ ಯಜ್ಞಗಳನ್ನು ಮಾಡುವಂಥ ಋಷಿಮುನಿಗಳನ್ನೂ ಸಹ ಸಾಯಿಸಿದ್ದಾನೆ. ನನ್ನ ಗಂಡ ಇಂಥವನು ಅಂತ ಗೊತ್ತಾಗೋಷ್ಟೊತ್ತಿಗೆ ತುಂಬ ಕಾಲ ಕಳೆದು ಹೋಗಿತ್ತು. ಧರ್ಮಂ ವ್ಯವಸ್ಥಾ ಭೇತ್ತಾರಂ. ಇಲ್ಲಿ ಹಿಂದೆ ಇರುವಂತಹ ಕುಬೇರ ಒಳ್ಳೆಯ ಧರ್ಮದ ವ್ಯವಸ್ಥೆಯನ್ನು, ಒಂದು ಸಂವಿಧಾನವನ್ನು ನಿರ್ಮಿಸಿಕೊಟ್ಟು ಹೋಗಿದ್ದ. ಅಂಥ ವ್ಯವಸ್ಥೆಯನ್ನೆಲ್ಲ ನೀನು ಪೂರ್ತಿಯಾಗಿ ಹಾಳುಗಡೆದು ಬಿಟ್ಟೆ. ಆ ಧರ್ಮದ ವ್ಯವಸ್ಥೆಯನ್ನು ಮುರಿದೇನೇನು. ಯಾಸ್ತ್ವಯಾ ವಿಧವಾ ರಾಜನ್. ಇವತ್ತೇನಾಯಿತು ಕೇಳಿದರೆ ನಿನ್ನ ಈ ದುಷ್ಟ ಸ್ವಭಾವದಿಂದಾಗಿ ಇಡೀ ಲಂಕೆಯ
ಎಲ್ಲ ಹೆಣ್ಣು ಮಕ್ಕಳು ಸಹ ಅಳಿದುಳಿದವರೆಲ್ಲರೂ ಸಹ ವಿಧೇಯರಾಗಿದ್ದಾರೆ. ಅಷ್ಟೇ ಅಲ್ಲ, ಕೃತಾನೈಕಾ ಕುಲಸ್ತ್ರೀಯ, ಬಹಳಷ್ಟು ಜನ ಸಜ್ಜನ ಗೃಹಿಣಿಯರಾದವರು ಇವತ್ತು ವಿಧವೆಯಾಗಿ ಕುಳಿತಿದ್ದಾರೆ. ಲಂಕೆಯೂ ವಿಧವೆಯಾಗಿ ಹೋಯಿತು. ತಾಭಿ ಶೋಕಾಭಿತಪ್ತಾಭಿ ಶಪ್ತಃ ಪರವಶಂಗತಃ. ಅಷ್ಟೇ ಅಲ್ಲ, ಆ ಲಂಕೆಯ ಸ್ತ್ರೀಯರೂ ಸಹ ನಿನಗೆ ಶಾಪ ಹಾಕಿದ್ದಾರೆ. ಇಂಥ ಒಬ್ಬ ದುಷ್ಟ ನಮ್ಮ ಊರಲ್ಲಿ ಇದ್ದಿದ್ದರಿಂದ ನಮಗೆಲ್ಲ ಇಂಥ ಪರಿಸ್ಥಿತಿ ಬಂತು ಅಂಥೇಳಿ ಮುಂದುವರೆದು ಭೀಕರವಾದಂಥ ಮಾತನ್ನು ಹೇಳ್ತಾಳೆ. ಅವಳು ಏನು ಹೇಳ್ತಾಳೆ ಅಂದರೆ, ಪತಿವ್ರತಾಯಾ ತಪಸಾ ನೂನಂ ದಗ್ಧೋಸಿ ಮೇ ಪ್ರಭೋ. ತನ್ನ ಗಂಡನಿಗೆ ಹೇಳುವಂಥ ಮಾತು, ನೀನು ವಾಸ್ತವಿಕವಾಗಿ ನಿನ್ನ ತಪ್ಪಿನಿಂದ ಸತ್ತೆ, ಅದು ಸರಿ, ಆದರೆ ನನಗನ್ಸತ್ತೆ ಆ ಪತಿವ್ರತಾಯಾ ಸೀತಾಯಾ ತಪಸ 10 ತಿಂಗಳ ಕಾಲ ಇಲ್ಲಿದ್ದು ರಾಮಧ್ಯಾನವನ್ನು ಮಾಡ್ತಾ ಸಂಕಟಪಟ್ಟಲಲ್ಲ ಆ ಸೀತೆ, ಆ ಪತಿವ್ರತ ಶಿರೋಮಣಿಯ ಅಂತಹ ಸೀತೆಯ ಒಂದು ಆ ಉಚ್ಛ್ವಾಸ ನಿಶ್ವಾಸದ ಹಿನ್ನೆಲೆಯಲ್ಲಿಯೇ ಸಹ ನೀನು ಏನಾದೆ ಅಂತ ಕೇಳಿದರೆ ದಗ್ಧೋ ಸಿ, ಅಂದರೆ ಸೀತೆಯ ಒಂದೊಂದು ಉಸಿರೂ ಸಹ ನಿನ್ನನ್ನು ಬೆಂಕಿಯಾಗಿ ಸುಟ್ಟಿದೆ. ಹಾಗಾಗಿ ಆ ಪತಿವ್ರತ ಸ್ತ್ರೀಯ ಒಂದು ದುಃಖ ನೋವು ಅದೇ ನಿನ್ನನ್ನು ದಹಿಸಿ ಬಿಟ್ಟಿತು ಅಂಥೇಳಿ ಮುಂದುವರೆದು ಒಂದು ಮಾತನ್ನು ಹೇಳ್ತಾಳೆ. ಪತಿವ್ರತಾನಾಂ ನಾಕಸ್ಮಾತ್ ಪತಂತ್ಯ ಶ್ರೂಣಿಭೂತಲೆ. ಈ ಜಗತ್ತಿನಲ್ಲಿ ಪತಿವ್ರತಾ ಸ್ತ್ರೀಯರು ದುಃಖದಿಂದ ಕಣ್ಣೀರು ಸುರಿಸೋದಿಲ್ಲ, ಸಾಮಾನ್ಯವಾಗಿ ಸಹಿಸಿಕೊಳ್ತಾರೆ ಅವರು. ಅಕಸ್ಮಾತ್ತಾಗಿ ಅವರು ಕಣ್ಣೀರನ್ನು ಸುರಿಸಿರುವಂತಾದರೆ ಅವರ ಒಂದೊಂದು ಕಣ್ಣೀರು ಬಿಂದು ಹನಿಯೂ ಸಹ ನಿನ್ನಂಥವರ ಪ್ರಾಣ ತೆಗೆಯುತ್ತದೆ. ಹಾಗಾಗಿ ಪತಿವ್ರತಾ ಸ್ತ್ರೀಯರ ಕಣ್ಣೀರು ಹನಿ ವ್ಯರ್ಥವಾಗಿ ಉದುರುವುದಿಲ್ಲ. ಅದು ಉದುರಿತು ಅಂತಾದರೆ ನಿನ್ನಂಥವನ್ನು ಅದು ಪೂರ್ತಿ ಪ್ರಪಂಚದಿಂದಲೇ ಉದುರಿಸಿ ಬಿಡ್ತದೆ ಅಂಥೇಳಿ ಮಂಡೋದರಿ ಹೇಳುವಂಥ ಮಾತು. ಎಂತಹ ಮಾತನ್ನು ಅವಳ ಮೂಲಕ ವಾಲ್ಮೀಕಿ ಮುನಿಗಳು ನಮಗೆ ಜೀವನದಲ್ಲಿ ಅತ್ಯಂತ ಒಳ್ಳೆ ಸುಭಾಷಿತಪ್ರಾಯವಾದಂಥ ಮಾತನ್ನು ಹೇಳಿಸಿ ನಮಗೆ ತಿಳಿಸಿಕೊಡ್ತಾರೆ. ಹೀಗೆ ಹೇಳುವಂತಹ ಇಂಥ ಮಂಡೋದರಿ ಸತ್ಯ ಮತ್ತು ಧರ್ಮ, ಸ್ತ್ರೀ, ಆ ಪಾವಿತ್ರ್ಯತೆ ಇದನ್ನೆಲ್ಲ ನಂಬಿದವಳು. ತನಗೆ ಈ ಕಷ್ಟ ಬಂದದ್ದು ತನ್ನ ಗರ್ವದಿಂದಲೇ ಅಂತ ಮುಕ್ತವಾಗಿ ಹೇಳುವಂಥವಳು. ಹೀಗೆಲ್ಲ ಹೇಳಿ ಆತ್ಮಶೋಧನೆಯನ್ನು ಸಹ ಮಾಡಿಕೊಳ್ಳುವಂಥ ಸ್ವಭಾವವೂ ಸಹ ಅವಳಲ್ಲಿ ಇತ್ತು ಅನ್ನೋದನ್ನು ವಾಲ್ಮೀಕಿ ಮುನಿಗಳು ನಮಗೆ ತಿಳಿಸಿಕೊಡ್ತಾರೆ. ಎಷ್ಟೋ ಮನೆಗಳಲ್ಲಿ ಇವತ್ತೂ ಸಹ ಮಂಡೋದರಿಯಂತಹ ಆ ಸದ್ಗೃಹಿಣಿಯರಿಗೆ ರಾವಣನಂತಹ ಪತಿ ಇದ್ದರೆ ಅದೇನೂ ನಾವು ಆಶ್ಚರ್ಯ ಪಡಬೇಕಾದದ್ದು ಇಲ್ಲ. ಕೆಲವು ಜಲ ಹೆಂಡತಿ ಒಳ್ಳೆಯವಳಾಗಿ ಅವಳು ಬುದ್ಧಿ ಮಾತನ್ನು ಹೇಳಿದರೆ ಅದನ್ನು ಕೇಳದೇ ಇದ್ದರೆ ಏನಾಗತ್ತೆ ಅನ್ನೋದಕ್ಕೆ ರಾವಣನೇ ಅಥವಾ ರಾವಣನಂಥವರೇ ನಮಗೆ ಉದಾಹರಣೆ ಆಗ್ತಾರೆ. ಅಷ್ಟೇ ಅಲ್ಲ, ಕೊನೆಗೆ ಕಾಮುಕರಾಗಿ ಇಂದ್ರಿಯಗಳಿಗೆ ವಶರಾಗಿ ಅವರು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಮೂಲದಲ್ಲಿ ನಾನು ಪೀಠಿಕೆಯಲ್ಲಿ ಹೇಳಿದ್ದೆ, ಮಾನುಷಾದ ಪ್ರತಿಷ್ಠಾಂ ತ್ವಮಗಮ ಶಾಶ್ವತೀ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ತಿಂಗಳದಿಂದ ಹೋಗ್ಬೇಕು ನಾವು, ಇಷ್ಟೊತ್ತಿಗೆಲ್ಲ ಮರ್ತೋಗಿರ್ತದೆ ಸಾಮಾನ್ಯವಾಗಿ. ಹಾಗಾಗಿ ಆ ಕ್ರೌಂಚ ಮಿಥುನಾದೇಕಂ, ಕ್ರೌಂಚ ಪಕ್ಷಿಗಳಲ್ಲಿ ಒಂದಾದಂತಹ ಕಾಮಮೋಹಿತವಾದಂಥ ಪಕ್ಷಿಯನ್ನು ನೀನು ಹೊಡೆದಿದ್ದೀಯೇ ಅಂತ. ಯಾವುದು ಆ ಕಾಮಮೋಹಿತವಾದ ಪಕ್ಷಿ ಅಂದರೆ ರಾವಣ. ನಿನ್ನೆ ದಿವಸ ನೋಡಿದ್ದೇವಲ್ಲ. ಹಾಗೆ ಆ ಪಕ್ಷಿಯನ್ನು ಬೇಡ ಹೊಡೆದಾಗ ಪಕ್ಕದಲ್ಲಿರುವಂತಹ ಆ ಕ್ರೌಂಚಿ ಅಂದರೆ ಆ ಹೆಣ್ಣು ಕೋಳಿ ಅದು ಏನು ಮಾಡ್ತು ಕೇಳಿದರೆ ವಿಲಾಪ ಪಟ್ಟಿತು. ಹಿಂದೆ ಪೀಠಿಕೆಯಲ್ಲಿ ಹೇಳಿದ್ದೇನೆ ಅದನ್ನು ಹಾಗೆ ಅಂತ. ಆ ವಿಲಾಪ ಹೇಗಿತ್ತು ಅಂತ ಗೊತ್ತಾಯ್ತಲ್ಲ. ಈಗ ಈ ಮಂಡೋದರಿಯೇ ಕ್ರೌಂಚಿ. ಈ ರೀತಿಯಾಗಿ ಅವಳು ರಾವಣ ಮಾಡಿದಂಥ ತಪ್ಪನ್ನೆಲ್ಲ ಒಂದೊಂದೇ ಆಗಿ ಹೇಳ್ತಾ ವಿಲಾಪ ಪಟ್ಟಿದ್ದಾಳೆ. ಅದರ ಜೊತೆಗೆ ನೀತಿಶಾಸ್ತ್ರದ ಹಲವು ನುಡಿಮುತ್ತುಗಳನ್ನು ನಮಗೆ ಕೊಟ್ಟಿದ್ದಾಳೆ. ರಾಮನ ಪರತತ್ವವನ್ನು ಅರ್ಥ ಮಾಡಿಕೊಂಡು ಇಂಥ ಪರತತ್ವದ ಇದರಲ್ಲಿ ತನ್ನ ಗಂಡ ಅವನನ್ನು ಅರ್ಥ ಮಾಡಿಕೊಳ್ಳದೆ, ಆ ತತ್ವವನ್ನು ಅರ್ಥ ಮಾಡಿಕೊಳ್ಳದೆ ಎಂಥ ತಪ್ಪನ್ನೇ ಎಸಗಿಬಿಟ್ಟ ಅಂಥೇಳಿ ಮತ್ತೆ ಮತ್ತೆ ಮೊರಗ್ತಾಳೆ. ಇಂತಹ ಈ ಕ್ರೌಂಚ ದ್ವಂದ್ವಗಳಲ್ಲಿ ಆ ರಾವಣ ಕ್ರೌಂಚ ಸತ್ತಾಗ ಈ ಕ್ರೌಂಚಿ ಮಂಡೋದರಿ ಪ್ರಲಾಪ ಪಟ್ಟಾಗ ನಮಗೆ ಇಂಥ ನುಡಿಮುತ್ತುಗಳೆಲ್ಲ ಸಿಗ್ತವೆ. ಅದರ ಜೊತೆಗೆ ಆ ಮಂಡೋದರಿಯ ವ್ಯಕ್ತಿತ್ವವೂ ಸಹ ಎಷ್ಟು ಎತ್ತರದ್ದು. ಅವಳು ಇಂತಹ
ದುಷ್ಟನ ಪತ್ನಿ ಆಗಿದ್ದರೂ ಸಹ ಎಲ್ಲೋ ಒಂದು ಕಡೆಗೆ ನ್ಯಾಯ ನಿಷ್ಠೆ ಧರ್ಮಪರವಾಗಿ ನಿಂತು ಹೀಗೂ ಸಹ ಬದುಕಲಿಕ್ಕೆ ಆಗ್ತದೆ ಅನ್ನೋದನ್ನು ತೋರಿಸಿಕೊಟ್ಟವಳು ಒಂದು. ಇದರ ಜೊತೆಗೆ ನಮ್ಮಲ್ಲಿ ಯಾವಾಗಲೂ ಸಹ ರಾಮನ ಭಕ್ತರು ಇರುವ ಹಾಗೆ ರಾವಣನ ಭಕ್ತರು ಇರ್ತಾರೆ. ಕೆಲವು ಜನ ಅತಿರೇಕದ ಬುದ್ಧಿಜೀವಿಗಳು ಕೆಲವು ಮಾತನ್ನು ಬರೆದಿದ್ದನ್ನು ನಾನು ಓದಿದ್ದೇನೆ. ರಾವಣ ಸತ್ತ ಮೇಲೆ ಮಂಡೋದರಿ ವಿಭೀಷಣನ ಜೊತೆಗೆ ಬದುಕಿದಳು ಎನ್ನುವಂಥದ್ದು ಸತ್ಯಕ್ಕೆ ದೂರವಾದಂಥ ಮಾತು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕೆಂದರೆ ಈ ಮಾತನ್ನು ನಾವು ಹೇಳಿದರೆ ಅದು ಮಂಡೋದರಿಯ ವ್ಯಕ್ತಿತ್ವಕ್ಕೆ ಅಪಚಾರ, ಅದಕ್ಕಿಂತ ಹೆಚ್ಚಿಗೆ ವಿಭೀಷಣನ ವ್ಯಕ್ತಿತ್ವಕ್ಕೂ ಸಹ ಅಪಚಾರ. ಅವರಿಬ್ಬರೂ ಸಹ ಅತ್ಯಂತ ನಿಷ್ಠವಾದಂಥ ದಾರಿಯಲ್ಲಿದ್ದವರು. ಪ್ರಾಯಶಃ ವಿಭೀಷಣ ಕೊನೆಯವರೆಗೂ ಸಹ ಮಂಡೋದರಿಯನ್ನು ತನ್ನ ತಾಯಿಯ ಸ್ಥಾನದಲ್ಲೇ ನೋಡುವಂಥ ಸ್ವಭಾವದವನಾಗಿದ್ದ. ಮಂಡೋದರಿ ವಿಭೀಷಣನನ್ನು ತನ್ನ ಮಗ ಅಂತ ಭಾವಿಸುವಂತಹ ಸ್ವಭಾವದವಳೇ ಆಗಿದ್ಲು. ಯಾಕೆಂದರೆ ಅವಳಿಗೆ ಯಾರೂ ಮಕ್ಕಳಿಲ್ಲ, ಯುದ್ಧದಲ್ಲಿ ಎಲ್ಲರೂ ಸಹ ಅಲ್ಲಿ ಅಳಿದು ಹೋಗಿದ್ದಾರೆ. ಹಾಗಾಗಿ ಮತ್ತೆ ವಿಭೀಷಣನ ಬಗ್ಗೆ, ಅವನ ಚಾರಿತ್ರಿಕವಾದ ವಿಷಯದ ಬಗ್ಗೆ ಅವಳಿಗೆ ಮೊದಲಿಂದನೂ ಸಹ ಒಳ್ಳೆಯ ಅಭಿಪ್ರಾಯ ಇದ್ದಂಥದ್ದು. ಅವಳು ಹೇಳುವಂಥ ಒಂದೆರಡು ಮಾತುಗಳಿಂದಲೇ ನಮಗೆ ನಿಚ್ಚಳವಾಗಿ ಕಂಡುಬರ್ತದೆ. ಹಾಗಾಗಿ ಯಾರೋ ಈ ಎಡಚರರು ಮತ್ತು ವಿಚಾರ ಶೂನ್ಯರಾದವರು ಹೇಳಿದರೆ ಅಂಥ ಮಾತನ್ನು ನಾವು ಖಂಡಿತವಾಗಿ ಕೇಳಬಾರ್ದು. ಅದು ಮೂಲ ವಾಲ್ಮೀಕಿಗಳ ಹೃದಯಕ್ಕೆ ಅಪಚಾರವನ್ನು ಮಾಡುವಂಥ ಮಾತು. ಹಾಗಾಗಿ ನಾವು ಅದನ್ನು ಸಂಪ್ರದಾಯದ ನಿಷ್ಠೆಯಲ್ಲಿ ನಿಂತು ನೋಡುವಾಗ ನಮಗೆ ಅದು ಖಂಡಿತವಾಗಿಯೂ ಅವರನ್ನು ಹೇಳುವಂಥ ಮಾತು ನಾವು ಒಪ್ಪಲಿಕ್ಕೆ ಯೋಗ್ಯವಾದದ್ದಲ್ಲ ಅನ್ನೋದು ಮನವರಿಕೆ ಆಗ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಆ ಮಹಾತಾಯಿಯಾದಂಥ ಮಂಡೋದರಿಗೆ ನನ್ನ ಅನಂತ ನಮನಗಳನ್ನು ಸಲ್ಲಿಸ್ತಾ ಈ ದಿನದ ಎಲ್ಲ ಮಾತುಗಳನ್ನು ಸಹ ಆ ಮರ್ಯಾದಾ ಪುರುಷೋತ್ತಮನಾದಂತಹ ಶ್ರೀರಾಮನ ಪದತಲದಲ್ಲಿ ಸಮರ್ಪಿಸಿ ಪೂಜ್ಯ ಯತಿ ದ್ವಯರಿಗೂ ಸಹ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರನ್ನೂ ಸಹ ಕೃತಜ್ಞತೆಯಿಂದ ಸ್ಮರಿಸ್ತಾ ನನ್ನ ಮಾತನ್ನು ಮುಕ್ತಾಯಗೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾಳೆ ದಿವಸ ಸಾಧ್ಯ ಆದರೆ ಈ ರಾವಣ ಮತ್ತು ಮಂಡೋದರಿಯ ಮಗನಾದಂಥ ಇಂದ್ರಜಿತುವಿನ ಬಗ್ಗೆ ಸ್ವಲ್ಪ ವಿಚಾರವನ್ನು ಹೇಳಿ ಕೊನೆಗೆ ರಾಮಾಯಣದ ಯಾವ ವರ್ಷದಲ್ಲಿ ಯಾವ್ಯಾವ ಮಾಸ ಯಾವ್ಯಾವ ದಿನಗಳಲ್ಲಿ ವಿಶೇಷವಾದಂಥ ಘಟನೆಗಳು ನಡೆದು ಎನ್ನುವಂಥ ಒಂದು ವಿಷಯವನ್ನು ಹೇಳಬೇಕು ಅಂತ ಮೊದಲಿಂದನೂ ತುಂಬ ಜನ ಕೇಳಿದರು ನನ್ನ ಹತ್ರ. ನಾನು ಅದಕ್ಕೆ ಸೈ ಅಂತ ಹೇಳಿದ್ದೆ. ಹಾಗಾಗಿ ಸಾಧ್ಯ ಇದ್ದರೆ ಅದನ್ನು ಹೇಳ್ತೇನೆ, ಅದಿಲ್ಲದೇ ಇದ್ದರೆ ಮತ್ತೆ ನೇರವಾಗಿ ಆಂಜನೇಯ ಸ್ವಾಮಿಯನ್ನು ಕರ್ಕೊಂಡು ಬರುವಂಥ ಪ್ರಯತ್ನ ಮಾಡ್ತೇನೆ. ಪ್ರಾಯಶಃ ಆ ಪಾತ್ರದ ಚಿಂತನೆ ಮಾಡಿ ಆದಮೇಲೆ ಇನ್ಯಾವ ಪಾತ್ರದ ಚಿಂತನೆಯೂ ಸಹ ಬೇಕಾಗಿಲ್ಲ ಅಂತ ಭಾವಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.